ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, HSTR, GPSTR, PSTR, ಕರ್ನಾಟಕ TET ಮತ್ತು ಆಲ್ರೆಡಿ 10th ಕ್ಲಾಸ್ದ LBA ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಜನರಲ್ ಕನ್ನಡ, ಜನರಲ್ ಸೈನ್ಸ್ ಇವೆಲ್ಲ ಕ್ಲಾಸಸ್ಗಳು ಆ್ಯಪ್ನ ಮೂಲಕ ನಿಮಗೆ ತುಂಬ ಕಡಿಮೆ ದರದಲ್ಲಿ ಸಿಗ್ತಾ ಇದೆ. ಸ್ನೇಹಿತರೆ, ನೀವು ಈ ವಿಷಯವನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಮೊಬೈಲ್ ಸ್ಟೇಟಸ್ಗಳಲ್ಲಿ ಈ ವಿಡಿಯೋಗಳನ್ನು ಹಾಕೋದ್ರ ಮೂಲಕ ಶೇರ್ ಮಾಡಿ. ಒಟ್ಟಾರೆಯಾಗಿ ನೀವು ಎಲ್ಲರೂ ಸೇರಿ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಜೀವನವನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾ, ಆಲ್ರೆಡಿ EVS ಇದಕ್ಕೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಫಸ್ಟ್ ವಿಡಿಯೋ ಮಾಡಿದ್ದೀನಿ ನಾನು. ವಾಟ್ ಇಸ್ ದ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ? ಪರಿಸರಕ್ಕೂ ಮತ್ತು ಪರಿಸರ ಶಾಸ್ತ್ರಕ್ಕೂ ಏನು ವ್ಯತ್ಯಾಸ ಇದೆ? ಪ್ರಪಂಚದ ಎಕಾಲಜಿಯ ಫಾದರ್ ಯಾರು? ಭಾರತದ ಎಕಾಲಜಿಯ ಫಾದರ್ ಯಾರು? ಆಟೋ ಎಕಾಲಜಿ ಅಂದ್ರೇನು? ಸಿನ್ ಎಕಾಲಜಿ ಅಂದ್ರೇನು? ಅಂದರೆ ಈ ಪರಿಸರ ಶಾಸ್ತ್ರ ಎಕಾಲಜಿಯಲ್ಲೇ ಆಟೋ ಆ್ಯಂಡ್ ಸಿನ್ ಅಂತ ಬರುತ್ತೆ. ಆಟೋ ಅಂದರೆ ಏನು, ಸಿನ್ ಅಂದರೆ ಏನು? ಇದ್ರ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ನೋಡಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, PC to DC, ಪರಿಸರದ ಮೇಲೆ 2 ರಿಂದ 3 ಪ್ರಶ್ನೆಗಳು ಇದ್ದೇ ಇರುತ್ತೆ. ಮತ್ತು ತುಂಬ ಈಸಿಯಾಗಿರ್ತಕ್ಕಂಥ ಟಾಪಿಕ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಆ ಹಿಂದಿನ ವಿಡಿಯೋ ನೋಡಿ, ತುಂಬಾ ಈಸಿ ಇದೆ. ಈ ವಿಡಿಯೋನು ಕೂಡ ಅದಕ್ಕಿಂತನೂ ಕೂಡ ಈಸಿ ಇರುತ್ತೆ. ಯಾಕಂದರೆ ನಾವೆಲ್ಲ ಜೀವನ ಮಾಡ್ತಾ ಇರೋದು ಪರಿಸರದ ಜೊತೆಗೆ ತಾನೇ. ಹಾಗಾಗಿ ಸ್ವಲ್ಪ ಆ ಪರಿಸರ ಮತ್ತು ನಮ್ಮ ನಡುವೆ ಇರತಕ್ಕಂಥ ಸಂಬಂಧವನ್ನು ಅರ್ಥ ಮಾಡಿಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆಗಳು ಕೇಳಿ ಹೃದಯದಿಂದ ಅದನ್ನು ಟಿಕ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ಪರಿಸರ ಅಂದರೆ ಏನು, ಪರಿಸರ ಶಾಸ್ತ್ರ ಅವೆಲ್ಲ ಹೇಳಿದ್ದೀನಿ ನಾನು. ಆ ಪರಿಸರದಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ಕಾಂಪೊನೆಂಟ್ಸ್ಗಳು ಕಂಡುಬರುತ್ತೆ. ಮೇನ್ಲಿ ಎಷ್ಟು ಕಾಂಪೊನೆಂಟ್ಸ್ಗಳು ಕಂಡುಬರುತ್ತೆ ಅಂದರೆ ದೇ ಆರ್ 2 ಕಾಂಪೊನೆಂಟ್ಸ್. ಕ್ಲಿಯರ್? ಸೊ ಆಲ್ರೆಡಿ ಬೋರ್ಡ್ ಮೇಲೆ ಬರೆದಿದ್ದೀನಿ ನಾನು. ಸೊ ಫಸ್ಟ್ ಒನ್ ಈಸ್ ಬಯೋಟಿಕ್ ಕಾಂಪೊನೆಂಟ್ ಅಂತ ಹೇಳ್ತೀವಿ ನಾವು, ಜೈವಿಕ ಘಟಕಗಳು. ಕ್ಲಿಯರ್? ಬಯೋಟಿಕ್ ಕಾಂಪೊನೆಂಟ್. ಅನದರ್ ಒನ್ ಈಸ್ ಬಯೋಟಿಕ್ ಕಾಂಪೊನೆಂಟ್ ಅಂತ. ಬಯೋಟಿಕ್ ಕಾಂಪೊನೆಂಟ್ ಕನ್ನಡದಲ್ಲಿ ಒಂದು ಅಜೈವಿಕ ಘಟಕ, ಇನ್ನೊಂದು ಜೈವಿಕ ಘಟಕ. ನೋಡಿ, ಈ ವರ್ಡ್ಗಳನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಸಿಂಪಲ್ ಜೈವಿಕ ಘಟಕ ಅಂದರೆ ಅದರ ಹೆಸರು ಹೇಳುತ್ತೆ. ಬಯೋಲಾಜಿ ಅಂದರೆ ಜೀವ, ಬಯೋ ಅಂದರೆ ಲೈಫ್ ಅಂತ. ಯಾವುದಕ್ಕೆ ಜೀವ ಇದೆಯೋ ಅದನ್ನು ನಾವೇನಂತ ಕರಿತೀವಿ? ಜೈವಿಕ ಘಟಕ ಅಂತ ಕರಿತೀವಿ. ಹಾಗೆ ಜೈವಿಕ ಘಟಕದಲ್ಲಿ ಫಸ್ಟ್ ಯಾರು ಬರ್ತಾರಂದರೆ ಸಿಂಪಲ್ ಸಸ್ಯಗಳು ಬರುತ್ತೆ, ಪ್ಲ್ಯಾಂಟ್ಸ್. ಸೆಕೆಂಡ್ ಯಾರು ಬರ್ತಾರಪ್ಪ ಅಂದರೆ ಆ ಸಸ್ಯಗಳನ್ನು ತಿಂದು ಬದುಕ್ತಕ್ಕಂತಹ ಅನಿಮಲ್ಸ್, ಪ್ರಾಣಿಗಳು ಬರುತ್ತೆ. ನೋಡಿ, ಸಸ್ಯಗಳು ಸ್ವಂತ ಆಹಾರವನ್ನು ತಯಾರಿಸ್ಕೊಳ್ಳುತ್ತೆ, ಅದು ಬದುಕಿ ನಮ್ಮನ್ನು ಕೂಡ ಬದುಕಿಸುತ್ತೆ. ಅದಕ್ಕೆ ನಾನು ಸಸ್ಯನ ಫಸ್ಟ್ ಬರ್ಕೊಂಡಿದ್ದೀನಿ. ಈ ಸಸ್ಯ ಮತ್ತು ಪ್ರಾಣಿಗಳು ಸತ್ತಾಗ ಪರಿಸರವನ್ನು ಸ್ವಚ್ಛ ಮಾಡಲಿಕ್ಕೆ, ಪರಿಸರದ ಸಮತೋಲನವನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತೊಂದು ರೀತಿ ಜೈವಿಕ ಘಟಕಗಳು ಬರುತ್ತೆ, ಜೀವ ಇರುವ ಘಟಕಗಳು ಬರುತ್ತೆ. ದಟ್ ಈಸ್ ಸೂಕ್ಷ್ಮಾಣು ಜೀವಿಗಳು, ಮೈಕ್ರೋಬ್ಸ್. ಸೂಕ್ಷ್ಮಾಣು ಜೀವಿಗಳು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಂಬಂಧಗಳು? ನೋಡಿ ಎಷ್ಟು ಚೆನ್ನಾಗಿದೆ. ಸಸ್ಯಗಳು ಆಹಾರ ತಯಾರಿಸುತ್ತೆ, ತಾನೂ ಬದುಕತ್ತೆ, ಆ ಆಹಾರ ನಮಗೆ ಕೊಡುತ್ತೆ. ಸಸ್ಯಗಳಿಗೆ ಅವಲಂಬನೆಯಾಗಿ ನಾವು ಬದುಕ್ತೇವೆ. ನಮ್ಮಿಬ್ಬರನ್ನ ಅವಲಂಬನೆಯಾಗಿ ಸೂಕ್ಷ್ಮಾಣು ಜೀವಿಗಳು ಬದುಕತ್ತೆ. ಅಷ್ಟೇ ಅಲ್ಲ, ನಮ್ಮಿಬ್ಬರನ್ನ ಅವಲಂಬನೆ ಅಷ್ಟೇ ಅಲ್ಲ, ನಮ್ಮ ಜೀವನ ಕ್ರಿಯೆಗಳಿಗೂ ಕೂಡ ಸಹಾಯ ಮಾಡುತ್ತೆ. ಒಂಥರ ದೇವರಿದ್ದಾಗೆ. ನಮ್ಮಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಪರಿಸರವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಜೀವಿಗಳು ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಮೈಕ್ರೋಬ್ಸ್. ಇವನ್ನೆಲ್ಲ ನಾವು ಜೈವಿಕ ಘಟಕಗಳು ಅಂತ ಕರಿತೀವಿ, ಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಪ್ಲ್ಯಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಮೈಕ್ರೋಬ್ಸ್. ಹಾಗೆ ಬಯೋಟಿಕ್ ಕಾಂಪೊನೆಂಟ್ಸ್ ಯಾವುದು? ಸಿಂಪಲ್ ತುಂಬಾ ಇದೆ. ಅಜೈವಿಕ ಘಟಕಗಳು ಅಂತೆ ತುಂಬಾ ಇದೆ. ನಾವು ಜನರಲ್ಲಾಗಿ ಗಾಳಿ ಅಂದರೆ ಸಿಂಪಲ್ ವಾತಾವರಣ, ಅಟ್ಮಾಸ್ಫಿಯರ್. ಮತ್ತು ಅದರಲ್ಲಿ ತಾಪ ಗೀಪ ಎಲ್ಲ ಇತ್ತು ಅಂದರೆ ಕ್ಲೈಮೇಟ್, ಹವಾಮಾನ. ನೆಕ್ಸ್ಟ್ ಜಲಾವರಣ, ನೀರು. ನೆಕ್ಸ್ಟ್ ಮಣ್ಣು, ಶಿಲಾವರಣ. ನೆಕ್ಸ್ಟ್ ವಾತಾವರಣ ತಗೊಂಡ್ರೆ ಬೆಳಕು. ನೆಕ್ಸ್ಟ್ ಉಷ್ಣ. ಕೇಳಿ ನೋಡಿ, ಇವೆಲ್ಲವೂ ಕೂಡ ಯಾವ ಘಟಕಗಳಿಗೆ ಸಂಬಂಧಪಡುತ್ತೆ ಅಂದರೆ ಅಜೈವಿಕ ಘಟಕಗಳಿಗೆ ಸಂಬಂಧಪಡುತ್ತೆ. ಹಾಗಾಗಿ ಪರಿಸರದಲ್ಲಿ ಜೀವ ಇರ್ತಕ್ಕಂಥ ಒಂದು ಘಟಕ ಇದೆ, ಜೀವ ಇರ್ತಕ್ಕಂಥ ಜೀವಿಗಳ ಗುಂಪಿನ ಒಂದು ಘಟಕ ಇದೆ, ಅದಕ್ಕೆ ಜೈವಿಕ ಘಟಕ ಅಂತ ಕರಿತೀವಿ. ಆ ಜೀವ ಇರುವ ಆ ಗುಂಪಿನಲ್ಲಿರ್ತಕ್ಕಂತಹ ಏನು ಜೀವಿಗಳದಾವು ಅವು ಪರಿಸರದ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದೆ.
ಆ ಪರಿಸರದ ಜೊತೆಗೆ ಸಂಬಂಧವನ್ನು ಹೊಂದಿರತಕ್ಕಂಥ ಜೀವ ಇಲ್ಲದೇ ಇರತಕ್ಕಂಥ ಆ ಘಟಕಗಳಿಗೆ ನಾವೇನಂತ ಕರಿತೀವಿ ಅಂದರೆ ಎಬಯೋಟಿಕ್ ಫ್ಯಾಕ್ಟರ್ಸ್ ಆರ್ ಕಾಂಪೊನೆಂಟ್ ಆರ್ ಅಜೈವಿಕ ಘಟಕಗಳು ಅಂತ ಕರಿತೀವಿ. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ನನಗೆ. ಜೈವಿಕ ಘಟಕ, ಅಜೈವಿಕ ಘಟಕ ತುಂಬ ಈಸಿ ಇದೆ. ಜೈವಿಕ ಘಟಕಗಳು ಯಾವುದು, ಅಜೈವಿಕ ಘಟಕಗಳು ಯಾವುದು ಅಂತ ಗೊತ್ತಾಗಿದೆ. ಆ ಜೈವಿಕ ಮತ್ತು ಅಜೈವಿಕ ಈ ಘಟಕಗಳಿದಾವಲ್ವಾ, ಈ ಘಟಕಗಳ ನಡುವೆ ಪರಿಸರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂಬಂಧಗಳಿದೆ, ಪ್ರತಿವರ್ತನೆಗಳಿವೆ, ಇಂಟ್ರ್ಯಾಕ್ಷನ್ಸ್ಗಳಿವೆ. ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಇಡೀ EVS ಟಾಪಿಕ್ ಏನಾಗುತ್ತೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಟಾಪಿಕಲ್ಲಿ ನಾನು ಈ ಘಟಕಗಳ ನಡುವೆ ಇರತಕ್ಕಂತಹ ಸಂಬಂಧಗಳು ಹೇಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳು, ನೆಕ್ಸ್ಟ್ ಈ ಪರಿಸರ ಶಾಸ್ತ್ರ ಅಂತಕ್ಕಂಥ ಟಾಪಿಕಲ್ಲಿ ಬರ್ತಕ್ಕಂಥ ಕೆಲವೊಂದು ಪದಗಳ ಅರ್ಥ, ಫಾನಾ ಅಂದರೆ ಏನು, ಫ್ಲೋರಾ ಅಂದರೆ ಏನು, ಹ್ಯಾಬಿಟ್ಯಾಟ್ ಅಂದರೆ ಏನು, ಜೀವ ಸಂದಣಿ ಅಂದರೆ ಏನು, ಜೀವ ಸಮುದಾಯ ಅಂದರೆ ಏನು, ಬಯೋಮ್ ಅಂದರೆ ಏನು, ಎಕೋಸಿಸ್ಟಮ್ ಅಂದರೆ ಏನು, ಇವನ್ನೆಲ್ಲ ಹೇಗೆ ಕಲಿಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಫಸ್ಟ್ ಜೈವಿಕ ಘಟಕ ಮತ್ತು ಅಜೈವಿಕ ಘಟಕಗಳ ನಡುವೆ ಯಾವ ರೀತಿಯ ಪ್ರತಿವರ್ತನೆಗಳು ನಡೆಯುತ್ತೆ, ಯಾವ ರೀತಿಯ ಇಂಟರ್ಯಾಕ್ಷನ್ಸ್ಗಳು ನಡೆಯುತ್ತೆ ನೋಡಿ. ಪ್ರಮುಖವಾಗಿ 3 ರೀತಿಯ ಇಂಟ್ರಾಕ್ಷನ್ಸ್ ನಡೆಯುತ್ತೆ. 3 ರೀತಿಯ ಯಾವುದು, ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ದೇ ಆರ್ 3 ಟೈಪ್ಸ್ ಆಫ್ ಇಂಟರ್ಯಾಕ್ಷನ್ಸ್ ಕಂಡುಬರುತ್ತೆ. 3 ಟೈಪ್ಸ್ ಇಂಟರ್ಯಾಕ್ಷನ್ಸ್ ನೋಡಿ ಇಲ್ಲೇ ಇದೆ. ಜೈವಿಕ ಘಟಕ ಅಂದರೆ ಸಿಂಪಲ್ ಬಯೋಟಿಕ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಜೈವಿಕ ಘಟಕ ಅಂದರೆ ಬಯೋಟಿಕ್ ಫ್ಯಾಕ್ಟರ್ಸ್. ಜೈವಿಕ ಘಟಕ ಮತ್ತು ಜೈವಿಕ ಘಟಕಗಳ ನಡುವೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಪ್ರತಿಕ್ರಿಯೆ ಇದೆ. ಆ ಪ್ರತಿಕ್ರಿಯೆ ಏನಾದರೂ ವ್ಯತ್ಯಾಸ ಆದರೆ ಪರಿಸರನೇ ಇರಲ್ಲ, ಭೂಮಿ ಮೇಲೆ ಜೀವಿಗಳೇ ಇರಲ್ಲ. ಎರಡೂ ಕೂಡ ಜೀವ ಇರುವ ಘಟಕಗಳ ನಡುವೆ ಇರತಕ್ಕಂಥ ಇಂಟರ್ಯಾಕ್ಷನ್ಸ್, ರಿಲೇಷನ್ಸ್ ಆರ್ ಸಂಬಂಧ, ತುಂಬ ದೊಡ್ಡ ಸಂಬಂಧ. ಮುಂದೆ ಎಕ್ಸಾಂಪಲ್ ಕೊಡ್ತಾ ಹೇಳ್ತೀನಿ ನಾನು. ನೆಕ್ಸ್ಟ್ ಅಜೈವಿಕ ಘಟಕ ಮತ್ತು ಅಜೈವಿಕ ಘಟಕ ನೋಡಿ. ನಾವು ಜೀವ ಇರೋರ ನಡುವೆ ಏನೋ ಸಂಬಂಧ ಇದೆ ಅಂತ ಅಂದ್ಕೊಂಡೀವಿ, ಬಟ್ ಇಲ್ಲಿ ನಿರ್ಜೀವಿಗಳ ನಡುವೆಯೂ ಕೂಡ ಸಂಬಂಧ ಇದೆ. ಪರಿಸರದಲ್ಲೂ ಕೂಡ ಉಷ್ಣ ಮತ್ತೇನೋ ಅವಲಂಬಿಸಿದೆ, ಮತ್ತೇನೋ ಯಾವುದನ್ನೋ ಅವಲಂಬಿಸಿದೆ. ಅವನ್ನೆಲ್ಲ ಮತ್ತು ಉದಾಹರಣೆ ಸಹಿತ ಹೇಳ್ತಾ ಹೋಗ್ತೀನಿ ನಾನು. ಈ ಥರ ಅಜೈವಿಕ ಘಟಕಗಳ ನಡುವೆಯೂ ಕೂಡ ಏನಾಗಿದೆ, ಇಂಟರ್ಯಾಕ್ಷನ್ಸ್ ಇದೆ. ನೆಕ್ಸ್ಟ್ ಅಜೈವಿಕ ಘಟಕ ಮತ್ತು ಜೈವಿಕ ಘಟಕ, ಎಬಯೋಟಿಕ್ ಫ್ಯಾಕ್ಟರ್ಸ್ ಮತ್ತು ಬಯೋಟಿಕ್ ಫ್ಯಾಕ್ಟರ್ಸ್ ನೋಡಿ. ಈ ಥರ 3 ಥರ ಇಂಟರ್ಯಾಕ್ಷನ್ಸಿಂದ ಈ ಭೂಮಿ ಮೇಲೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಪರಿಸರ ನಿರ್ಮಾಣ ಆಗಿದೆ. ಆ ಪರಿಸರದಲ್ಲಿ ಜೈವಿಕ ಘಟಕಗಳ ಹೆಸರಲ್ಲಿ ಜೀವಿಗಳಿದಾವ, ಅಜೈವಿಕ ಘಟಕಗಳ ಹೆಸರಲ್ಲಿ ಗಾಳಿ, ಬೆಳಕು, ಮಣ್ಣುಗಳಿದಾವ. ಇವುಗಳ ನಡುವೆ ಒಂದು ವಿಶೇಷವಾಗಿರತಕ್ಕಂಥ ಸಂಬಂಧ ಇದೆ ಸ್ನೇಹಿತರೆ. ಆ ಸಂಬಂಧದ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅವನ್ನೆಲ್ಲ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಬರೋಣ ಸ್ನೇಹಿತರೆ. ನೋಡಿ, ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಇಂಟ್ರಾಕ್ಷನ್ ಹಾಕಿದ್ದೀನಿ. ಕೆಲವರಿಗೆ ಸ್ಲೈಡ್ ನೋಡಿದ್ರೆ ಖುಷಿ ಆಗಿಬಿಡಿದೆ ಅಲ್ವಾ? ಏನೋ ಸರ್ ಚೆನ್ನಾಗಿದೆ ಅಂತ. ಚೆನ್ನಾಗಿರಲಿ, ಕೆಲಸ ತಗೊಂಡ್ರೆ ಅದಕ್ಕಿಂತಲೂ ಚೆನ್ನಾಗಿರೋ ಇಮೇಜ್ ನಿಮ್ಮದೇ ಆಗತ್ತೆ. ಓಕೆ ನೋಡಿ, ಇಲ್ಲಿ ಜೈವಿಕ ಮತ್ತು ಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಸಂಬಂಧ ಕ್ಲಿಯರ್. ಎರಡೂ ಕೂಡ ಬಯೋಟಿಕ್ ಮತ್ತು ಬಯೋಟಿಕ್ ಫ್ಯಾಕ್ಟರ್ಸ್ನ ನಡುವೆ ಇರತಕ್ಕಂಥ ರಿಲೇಷನ್ಸ್. ಏನು ಸಾರ್ ನೋಡಿ, ಈ ಹುಡುಗಿ ಇವಳನ್ನು ನಾನು ಇಲ್ಲಿ ಪ್ರಾಣಿಗಳಂತ ಬರ್ಕೊತೀನಿ. ಹುಡುಗಿನ ಪ್ರಾಣಿ ಮಾಡಿದ್ರಲ್ಲ ಸರ್, ಮತ್ತು ಪಕ್ಕ ಪ್ರಾಣಿನೇ ಅವಳು. ಕ್ಲಿಯರ್. ನೆಕ್ಸ್ಟ್ ಈ ಸುತ್ತಲೂ ಇರ್ತಕ್ಕಂಥದ್ದನ್ನು ನಾನೇನು ಮಾಡ್ಕೊತೀನಿ ಅಂದರೆ ಸಸ್ಯ ಅಂತ ಬರ್ಕೊತೀನಿ. ಕ್ಲಿಯರ್. ಈ ಕಡೆ ಪ್ರಾಣಿ, ಹುಡುಗಿ ಪ್ರಾಣಿ. ಕ್ಲಿಯರ್. ಸೊ ಈ ಕಡೆ ಇವೆಲ್ಲ ಸುತ್ತಲೂ ಇರತಕ್ಕಂಥ ಪರಿಸರದಲ್ಲಿ ನಾನು ಸಸ್ಯ ಅಂತ ತಗೊಳ್ತೀನಿ, ಪ್ಲ್ಯಾಂಟ್ಸ್. ನೋಡಿ, ಪ್ರಾಣಿಗೂ ಕೂಡ ಜೀವ ಇದೆ, ಬಯೋಟಿಕ್ ಫ್ಯಾಕ್ಟರ್ಸ್. ಸಸ್ಯಕ್ಕೂ ಕೂಡ ಜೀವ ಇದೆ, ಎರಡೂ ಕೂಡ ಬಯೋಟಿಕ್ ಫ್ಯಾಕ್ಟರ್ಸ್. ನೋಡಿ, ಈ ಬ್ಯೂಟಿಫುಲ್ ಆಗಿರತಕ್ಕಂಥ ಸಸ್ಯ ಏನಿದೆ ಅಲ್ವಾ, ಸಸ್ಯ. ಕ್ಲಿಯರ್. ಸಸ್ಯ ಲೈಕ್ ಹುಡುಗಿ ಉಸಿರಾಡು ಅಂತ ಅದಕ್ಕೆ ಏನು ಮಾಡ್ತಾ ಇದೆ, ಆಕ್ಸಿಜನ್ ಕೊಡ್ತಾ ಇದೆ. ಈ ಬ್ಯೂಟಿಫುಲ್ ಲೇಡಿ ಗರ್ಲ್ ಕ್ಲಿಯರ್, ಈ ಆಕ್ಸಿಜನ್ನ ತಗೊಂಡು ಉಸಿರಾಡ್ತಾ ಇದ್ದಾಳೆ. ನೋಡಿ, ಸಸ್ಯ ಏನಾದರೂ ಆಕ್ಸಿಜನ್ ಕೊಡಲ್ಲ ಅಂದರೆ ಹುಡುಗಿ ಢಮಾರ್, ಮೀನ್ಸ್ ಪ್ರಾಣಿಗಳು ಢಮಾರ್. ಹಾಗಾದರೆ ಸಸ್ಯಗಳಿಂದ ಪ್ರಾಣಿಗಳು ಬದುಕಿದೆಯಾ? ಅಯ್ಯೋ ತಡಿಯೋಣ, ಪಿಕ್ಚರ್ ಅಭಿ ಬಾಕಿ ಹೈ. ನಾವೇನು ಕಡಿಮೆ ಅಲ್ಲ. ಲೇ ಸಸ್ಯ, ನೀನು ಬದುಕೊಳ್ಳೋ ಅಂತ ಸಸ್ಯಕ್ಕೆ ಹುಡುಗಿ ಏನು ಮಾಡ್ತಾಳೆ, ಕಾರ್ಬನ್ ಡೈಆಕ್ಸೈಡನ್ನು ಕೊಡ್ತಾಳೆ. ಕ್ಲಿಯರ್. ವಾಟ್ ಎ ಬ್ಯೂಟಿಫುಲ್ ರಿಲೇಷನ್. ಸಸ್ಯ ನಾವು ಬದುಕೊಳ್ಳಿ ಅಂತ ನಮಗೆ ಆಮ್ಲಜನಕ ಕೊಡ್ತಾ ಇದೆ, ನಾವು ಸಸ್ಯ ನೀನು ಬದುಕೊಳ್ಳೋ, ಅಡುಗೆ ಮಾಡೋ ಅಂತ ಹೇಳಿ ಕಾರ್ಬನ್ ಡೈಆಕ್ಸೈಡನ್ನು ಕೊಡ್ತಾ ಇದ್ದೀವಿ. ಇದು ಬಯೋಟಿಕ್ ಫ್ಯಾಕ್ಟರ್ಸ್ಗಳ ನಡುವೆ ಇರತಕ್ಕಂಥ ಸಂಬಂಧ, ಆ ರಿಲೇಷನ್ಸ್ ಆರ್ ಇಂಟರ್ಯಾಕ್ಷನ್ಸ್. ಇಲ್ಲೊಂದು ಕ್ವಶನ್ ತಗೊಳ್ಳಿ.
ಸಾಮಾನ್ಯವಾಗಿ ಸಸ್ಯಗಳು ಆಮ್ಲಜನಕವನ್ನು ಕೊಡೋದ್ರಿಂದ ಹುಡುಗಿ ಮೀನ್ಸ್ ಜೀವಿಗಳೇನಾಗ್ತಾವೆ ಉಸಿರಾಡ್ತಾವೆ. ಸಸ್ಯಗಳು ಉಸಿರಾಟಕ್ಕೆ ಆಮ್ಲಜನಕನೇ ತಗೊಳ್ಳೋದು. ನೋಡಿ, ಆಮ್ಲಜನಕವನ್ನು ಬಿಡುತ್ತೆ ಮತ್ತು ಆಮ್ಲಜನಕವನ್ನು ತೆಗೆದುಕೊಳ್ಳೋದ್ರ ಮೂಲಕ ಸಸ್ಯ ಏನು ಮಾಡುತ್ತೆ, ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ಮತ್ತು ಸಸ್ಯ ಉಸಿರಾಟ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಚೆಂಬು. ಸಸ್ಯ ಉಸಿರಾಟ ಕ್ರಿಯೆಗೆ ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಉಸಿರಾಟ ಕ್ರಿಯೆಗೆ ಏನು ತಗೊಳ್ಳತ್ತೆ ಅಂದರೆ ಆಮ್ಲಜನಕನೇ ತಗೊಳ್ಳತ್ತೆ. ಕ್ಲಿಯರ್? ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳಲ್ಲ. ಮತ್ತು ಸಸ್ಯ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ, ಅದು ಉಸಿರಾಡಲಿಕ್ಕೆ ಅಲ್ಲ, ಫೋಟೋಸಿಂಥಸಿಸ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಏನು ಮಾಡುತ್ತೆ ಸಸ್ಯ, ಸಿಂಪಲ್ ಕಾರ್ಬನ್ ಡೈಆಕ್ಸೈಡನ್ನು ತಗೊಳುತ್ತೆ, ಉಸಿರಾಡಲಿಕ್ಕೆ ಅಲ್ಲ. ಯಾಕಂದರೆ ನಾಳೆ ಎಕ್ಸಾಮಲ್ಲಿ ಬರ್ಬೋದು, ಸಸ್ಯ ಉಸಿರಾಟಕ್ಕೆ ತೆಗೆದುಕೊಳ್ಳುವ ಅನಿಲ ಗೊತ್ತಿರೋನು ಆಮ್ಲಜನಕ ಅಂತ ಹಾಕ್ತಾನೆ, ಕಾರ್ಬನ್ ಡೈಆಕ್ಸೈಡ್ ಹಾಕಿದರೆ ಮತ್ತು ಗೂಟ, ಮತ್ತು ಇನ್ನೊಂದ್ಸತಿ ಎಕ್ಸಾಮ್ ಬರಬೇಕಾಗತ್ತೆ. ಕ್ಲಿಯರ್? ಎಲ್ಲ ಜೀವಿಗಳು ಉಸಿರಾಡಲಿಕ್ಕೆ ಆಮ್ಲಜನಕನೇ ತಗೊಳ್ಳೋದು. ಬಟ್ ಅದೇ ಥರ ಸಸ್ಯನೂ ಕೂಡ ಉಸಿರಾಡಲಿಕ್ಕೆ ಆಮ್ಲಜನಕನೇ ತಗೊಳ್ಳೋದು. ಬಟ್ ಸಸ್ಯ ಕೊಟ್ಟಂಥ ಆಮ್ಲಜನಕವನ್ನು ಪ್ರಾಣಿಗಳು ಉಸಿರಾಡಲಿಕ್ಕೆ ತಗೊಳುತ್ತೆ. ಪ್ರಾಣಿಗಳಿಗೆ ಅದಕ್ಕೆ ಪರ್ಯಾಯವಾಗಿ ಫೀಸ್ ಕಾರ್ಬನ್ ಡೈಆಕ್ಸೈಡನ್ನು ನಿನ್ನ ಆಹಾರ ತಯಾರಿಸ್ಕೊಳ್ಳುವಂಥ ಪ್ರಾಣಿಗಳು ಸಸ್ಯಗಳಿಗೆ ಕೊಡುತ್ತೆ. ನೋಡಿ, ಇಲ್ಲಿ ಎಂಥ ಬ್ಯೂಟಿಫುಲ್ ಇಂಟ್ರಾಕ್ಷನ್ಸ್ ಇದೆ. ಸಸ್ಯಗಳು ಮತ್ತು ಪ್ರಾಣಿಗಳು. ಸಸ್ಯಗಳು ಆಮ್ಲಜನಕ ಕೊಡುತ್ತೆ, ಪ್ರಾಣಿಗಳು ತಗೊಳುತ್ತೆ. ಪ್ರಾಣಿಗಳು ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ, ಸಸ್ಯಗಳು ತಗೊಳುತ್ತೆ. ಇನ್ ಕೇಸ್ ಈ ಇಂಟ್ರಾಕ್ಷನ್ಸ್ ಏನಾರು ಮಿಸ್ ಆಯಿತು ಅಂದರೆ ಈ ಭೂಮಿ ಮೇಲೆ ಸಸ್ಯಗಳು ಇರೋದಿಲ್ಲ, ಪ್ರಾಣಿಗಳು ಇರೋದಿಲ್ಲ. ದಟ್ ಇಸ್ ದ ಬ್ಯೂಟಿಫುಲ್ ರಿಲೇಷನ್ ಇನ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಫ್ಯಾಕ್ಟರ್ಸ್. ತುಂಬಾ ಹೇಳ್ಬೋದು ಸ್ನೇಹಿತರೆ, ಅನೇಕ ಸಂಬಂಧಗಳಿದೆ. ಎಕ್ಸಾಂಪಲ್, ರೈಸೋಬಿಯಮ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ನೋಡಿ, ರೈಸೋಬಿಯಮ್ ಅಂತಕ್ಕಂತಹ ಬ್ಯಾಕ್ಟೀರಿಯಾ ಪಾಪ ಅದಕ್ಕೆ ಉಳ್ಕೊಳ್ಳಿಕ್ಕೆ ಆಹಾರ ಜಾಗನೇ ಇಲ್ಲ. ಅದಕ್ಕೇನು ಮಾಡುತ್ತೆ ಅಂದರೆ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್, ದ್ವಿದಳ ಸಸ್ಯಗಳಿದೆಯಲ್ವ, ಅವುಗಳ ಬೇರುಗಳಲ್ಲಿ ಗಂಟಿರ್ತಾವೆ. ಆ ಗಂಟಂತರ ಬಂದು ರೈಸೋಬಿಯಮ್ ಸಸ್ಯ ನನಗೆ ಉಳ್ಕೊಳ್ಳಿಕ್ಕೆ ಜಾಗ ಕೊಡು ಅಂತ ಕೇಳುತ್ತೆ. ಸಸ್ಯ ನಿನಗೆ ಜಾಗ ಕೊಡಲ್ಲ, ಕೊಡ್ತೀನಿ, ನನ್ನ ಬೆಳವಣಿಗೆಗೆ ಬೇಕಾಗಿರೋ ವಾತಾವರಣದಲ್ಲಿರೋ ನೈಟ್ರೋಜನ್ ಕೊಡು ಅಂತ ಹೇಳುತ್ತೆ. ಕ್ಲಿಯರ್? ನೋಡಿ, ವಾತಾವರಣದಲ್ಲಿ 78.08% ನೈಟ್ರೋಜನ್ ಇದೆ. ಆದರೆ ಸಸ್ಯಗಳು ಪ್ರಾಣಿಗಳು ನೇರವಾಗಿ ಯಾವುದೂ ತಗೊಳಕ್ಕೆ ಬರೋದಿಲ್ಲ. ಆದರೆ ಕೆಲವೊಂದು ಜೀವಿಗಳ ಸಹಾಯದಿಂದ ತಗೊಳತ್ತೆ. ಪಾಪ ಈ ರೈಸೋಬಿಯಮ್ ಉಳ್ಕೊಳ್ಳಿಕ್ಕೆ ಜಾಗ ಕೇಳಿದ್ರೆ ಸಸ್ಯ ನೈಟ್ರೋಜನ್ ಕೊಡು ಅನ್ನತ್ತೆ. ಆವಾಗ ನೈಟ್ರೋಜನನ್ನು ತಗೊಂಡು ಈ ರೈಸೋಬಿಯಮ್ ಯಾವುದಕ್ಕೆ ಕೊಡುತ್ತೆ, ಸಸ್ಯಕ್ಕೆ ಕೊಡುತ್ತೆ. ಅದಕ್ಕೆ ಪರ್ಯಾಯವಾಗಿ ಸಸ್ಯ ಇದಕ್ಕೆ ಉಳ್ಕೊಳ್ಳಿಕ್ಕೆ ಜಾಗ ಕೊಡುತ್ತೆ. ವಾಟ್ ಎ ಬ್ಯೂಟಿಫುಲ್ ರಿಲೇಷನ್ಸ್. ರೈಸೋಬಿಯಮ್ ಈಸ್ ಎ ಬಯೋಟಿಕ್ ಫ್ಯಾಕ್ಟರ್, ಪ್ಲ್ಯಾಂಟ್ ಆಲ್ಸೋ ಬಯೋಟಿಕ್ ಫ್ಯಾಕ್ಟರ್ಸ್. ಕ್ಲಿಯರ್? ಈ ಬ್ಯೂಟಿಫುಲ್ ಆಗಿರತಕ್ಕಂಥ ರಿಲೇಷನ್ಸ್ ಇದೆಯಲ್ವಾ, ಇವೆಲ್ಲ ನಾವು ಒಳಗಡೆ ಎಕೊಲಾಜಿಕಲ್ ಟರ್ಮಿನಾಲಜಿಯಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ ನಾನು. ಅದು ಕಮೆನ್ಸಾಲಿಸಮ್ ಅಂದರೆ ಏನು, ಅಮೆನ್ಸಾಲಿಸಮ್ ಅಂದ್ರೇನು, ಎಕೋಟೈಪ್ ಅಂದ್ರೇನು, ಎಕೋಟೋನ್ ಅಂದ್ರೇನು, ಬಯೋಲಾಜಿಕಲ್ ಕ್ಲಾಕ್ ಅಂದ್ರೇನು, ಸಿಂಬಯೋಸಿಸ್ ರಿಲೇಷನ್ಶಿಪ್ ಅಂದರೆ ಏನು, ತುಂಬಾ ಇಂಪಾರ್ಟೆಂಟ್ ಇದೆ. ವಿತ್ ಎಕ್ಸಾಂಪಲ್ ನೀವು ಹೇಗೆ ಜೀವನದಲ್ಲಿ ನಿಮಗೆ ಗೊತ್ತಿರತಕ್ಕಂಥ ಸಿಂಪಲ್ ಎಕ್ಸಾಂಪಲ್ಗಳ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಬಯೋಟಿಕ್ ಮತ್ತು ಬಯೋಟಿಕ್ ಫ್ಯಾಕ್ಟರ್ಸ್ನ ನಡುವೆ ಯಾವ ರೀತಿಯ ರಿಲೇಷನ್ಸ್ ಇದೆ ಗೊತ್ತಾಗಿದೆ ಅಲ್ವಾ? ನೋಡಿ, ಒಂದು ಕ್ವಶನ್ ಬಂದ್ಬಿಡುತ್ತೆ. ಬಂಡೀಪುರ ಅಭಯಾರಣ್ಯದಲ್ಲಿರ್ತಕ್ಕಂಥ ಎಲ್ಲ ಸೂಕ್ಷ್ಮಾಣು ಜೀವಿಗಳನ್ನು ಅಥವಾ ಎಲ್ಲ ಕೀಟಗಳನ್ನು ಒಮ್ಮೆಲೆ ತೆಗೆದಾಗ ಬಂಡೀಪುರ ಅಭಯಾರಣ್ಯ ಏನಾಗುತ್ತದೆ? ಆಪ್ಷನ್ ಎ, ಆ ಕೀಟಗಳು ಇಲ್ಲದ ಹಾಗೆ, ಕೀಟಗಳು ಇಲ್ಲದೆ ನಳನಳಿಸಿ ಬೆಳೆಯುತ್ತದೆ, ಹಸಿರಾಗಿ ಆಮ್ಲಜನಕವನ್ನು ಕೊಡುತ್ತದೆ, ಇಡೀ ಕಾಡು ನಾಶ ಆಗುತ್ತದೆ. ಕೀಟಗಳಿಲ್ಲ ಅಂದರೆ ಅದು ಹಸಿರಾಗಿ ಬೆಳೆಯುತ್ತೆ ಅಂದರೆ ಇಡೀ ಕಾಡೇ ಏನಾಗಿಬಿಡುತ್ತೆ, ನಾಶವಾಗಿ ಹೋಗಿಬಿಡುತ್ತೆ. ಯಾಕೆ ಅಂದರೆ ಆ ಕಾಡಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೆಸಲಿಕ್ಕೆ ಏನು ಬೇಕು? ಕೀಟಗಳು ಬೇಕೇ ಬೇಕು. ಹಾಗಾದರೆ ಕಾಡು ಸಸ್ಯ, ಕೀಟಗಳು ಪ್ರಾಣಿ. ಹಾಗಾದರೆ ಕೀಟಗಳು ಮತ್ತು ಕಾಡಿನ ನಡುವೆ ಒಂದು ಬ್ಯೂಟಿಫುಲ್ ಇಂಟ್ರ್ಯಾಕ್ಷನ್ಸಿಂದ, ಒಂದು ಸಂಬಂಧದಿಂದ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಆ ಪರಾಗಸ್ಪರ್ಶ ಕ್ರಿಯೆಯಿಂದ ಹೂ ಕಾಯಿ ಆಗತ್ತೆ, ಕಾಯಿ ಹಣ್ಣಾಗತ್ತೆ, ಹಣ್ಣಿನ ಬೀಜ ಬರುತ್ತೆ, ಬೀಜ ಮತ್ತೆ ತನ್ನ ಕಾಡನ್ನು ತಾನು ಮುಂದುವರಿಸ್ಕೊಂಡು ಹೋಗತ್ತೆ. ಕ್ಲಿಯರ್? ಈ ಥರ ಜೈವಿಕ ಮತ್ತು ಜೈವಿಕ ಘಟಕಗಳ ನಡುವೆ ಅನೇಕ ರೀತಿಯ ಸಂಬಂಧ ಇದೆ. ಆ ಸಂಬಂಧಗಳನ್ನು ಒಂದೊಂದಾಗಿ ಮುಂದೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ನೆಕ್ಸ್ಟ್, ಅಜೈವಿಕ ಘಟಕ ಮತ್ತು ಅಜೈವಿಕ ಘಟಕಗಳ ನಡುವೆ ಇರತಕ್ಕಂತಹ ಪ್ರತಿಕ್ರಿಯೆ, ಇಂಟರ್ಯಾಕ್ಷನ್ಸ್, ಸಂಬಂಧ ಏನಿದೆ? ಅಜೈವಿಕ ಘಟಕ ಮತ್ತು ಅಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಪರಸ್ಪರ ಪ್ರತಿಕ್ರಿಯೆಗಳು ಸಿಂಪಲ್. ನೋಡಿ, ಎರಡೂ ಕೂಡ ಎ ಬಯೋಟಿಕ್ ಫ್ಯಾಕ್ಟರ್, ಇದು ಕೂಡ ಅಜೈವಿಕ ಎ ಬಯೋಟಿಕ್ ಫ್ಯಾಕ್ಟರ್ ನಡುವೆ ಇರತಕ್ಕಂಥ ಒಂದು ಬ್ಯೂಟಿಫುಲ್ ಇಂಟ್ರಾಕ್ಷನ್ಸ್. ಚಿತ್ರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ನೋಡಿ, ಈಗ ಗಾಳಿ ಅಂತಕ್ಕಂಥದ್ದು ಎ ಬಯೋಟಿಕ್ ಫ್ಯಾಕ್ಟರ್ಸ್, ಅಜೈವಿಕ ಘಟಕ. ನೆಕ್ಸ್ಟ್, ನೀರು ಆವಿ ಆಗ್ತಕ್ಕಂಥದ್ದು ಕೂಡ ದಟ್ ಇಸ್ ಅಜೈವಿಕ ಘಟಕ.
ಇದು ಕೂಡ ಎಬಯೋಟಿಕ್ ಫ್ಯಾಕ್ಟರ್. ನೋಡಿ, ಗಾಳಿಯ ವೇಗ ಜಾಸ್ತಿ ಆದರೆ ಆವಿಕರಣದ ವೇಗನೂ ಕೂಡ ಏನಾಗತ್ತೆ, ಜಾಸ್ತಿ ಆಗತ್ತೆ. ಮನೇಲಿ ಗೊತ್ತಾಗತ್ತೆ ನಿಮಗೆ, ಮಾಮ ಬರ್ತಾನೆ, ನೆಲ ಒರೆಸ್ಬೇಕು, ಯಪ್ಪ ಟೈಮ್ ಆಗಿದೆ, ಇಮಿಡಿಯೇಟ್ ನೆಲ ಒರೆಸ್ಬಿಟ್ಟು ಏನು ಮಾಡಿಬಿಡ್ತೀವಿ, ಫ್ಯಾನ್ ಹಾಕಿಬಿಡ್ತೀವಿ. ಫ್ಯಾನ್ ಹಾಕಿದಾಗ ಗಾಳಿಯ ವೇಗ ಜಾಸ್ತಿ ಆಗುತ್ತೆ, ನೆಲದ ಮೇಲೆ ಇರ್ತಕ್ಕಂಥ ನೀರು ಆವಿ ಆಗ್ತಕ್ಕಂಥ ವೇಗನೂ ಕೂಡ ಏನಾಗುತ್ತೆ, ಬ್ಯೂಟಿಫುಲ್ಲಾಗಿ ಜಾಸ್ತಿ ಆಗುತ್ತೆ. ಹಾಗಾಗಿ ಸಿಂಪಲ್, ಗಾಳಿ ಅಂತಕ್ಕಂಥದ್ದು ಅಜೈವಿಕ ಘಟಕ, ನೆಕ್ಸ್ಟ್ ಆವಿ ಅಂತಕ್ಕಂಥದ್ದು ಅಜೈವಿಕ ಘಟಕ. ಇವೆರಡರ ನಡುವೆ ಒಂದು ಬ್ಯೂಟಿಫುಲ್ ಸಂಬಂಧ ಇದೆ. ಆ ಸಂಬಂಧವನ್ನು ಎಕಾಲಜಿಯಲ್ಲಿ ನಾವು ಮುಂದೆ ಸ್ಟಡಿ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಕ್ಲಿಯರ್? ಸೊ ಅಷ್ಟೇ ಅಲ್ಲ, ಮತ್ತು ನೋಡಿ ಇಲ್ಲಿ ನಾವು ಇನ್ನೂ ಬರೀಬೋದು. ನಾವು ಎಕ್ಸಾಂಪಲ್ ತಾಪ ಇದೆ, ತಾಪ ಆದಾಗ ಮತ್ತೆ ಆವಿ. ತಾಪ, ಟೆಂಪ್ರೇಚರ್ ಇನ್ಕ್ರೀಸಸ್, ಎವಾಪರೇಷನ್ ರೇಟ್ ಆಲ್ಸೋ ಇನ್ಕ್ರೀಸಸ್. ತಾಪ ಜಾಸ್ತಿ ಆದ ಹಾಗೆ ನೀರು ಆವಿ ಆಗ್ತಕ್ಕಂತಹ ವೇಗನೂ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೋಡಿ, ಗಾಳಿ ಬೀಸ್ತಾ ಇದೆ, ನೀರು ಆವಿ ಆಗ್ತಾ ಇದೆ, ಬ್ಯೂಟಿಫುಲ್ ಮೋಡ ಆಗ್ತಾ ಇದೆ. ಕ್ಲಿಯರ್? ನೋಡಿ, ಇಲ್ಲಿ ಗಾಳಿ ಅಜೈವಿಕ ಘಟಕ, ನೀರು ಆವಿ ಆಗ್ತಾ ಇರ್ತಕ್ಕಂಥದ್ದು ಅಜೈವಿಕ ಘಟಕ, ಮೋಡ ಆಲ್ಸೋ ಎಬಯೋಟಿಕ್ ಫ್ಯಾಕ್ಟರ್ಸ್. ಅಯ್ಯೋ, ಮೋಡ ಯಾವುದನ್ನು ಅವಲಂಬಿಸಿದೆ, ಆವಿಯನ್ನು ಅವಲಂಬಿಸಿದೆ. ಆವಿ ಯಾವುದನ್ನು ಅವಲಂಬಿಸಿದೆ, ವಿಂಡ್, ಗಾಳಿಯನ್ನು ಅವಲಂಬಿಸಿದೆ. ಇವು ಮೂರು ಕೂಡ ಎಬಯೋಟಿಕ್ ಕಾಂಪೊನೆಂಟ್ಸ್. ಇವು ಮೂರಿಂದ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹೈಡ್ರಾಲಜಿಕಲ್ ಸೈಕಲ್ಸ್, ಜಲಚಕ್ರ ಉಂಟಾಗತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಎಲ್ಲೂ ಅಷ್ಟೇ ನೋಡಿ, ಸನ್ಲೈಟ್ ಆರ್ ಸನ್ ರೇಡಿಯೇಷನ್ಸ್ ಸಮುದ್ರದ ಮೇಲೆ ಬೀಳುತ್ತೆ, ಸಮುದ್ರ ಬಿಸಿ ಆಗತ್ತೆ, ಆವಿ ಆಗತ್ತೆ, ಮೋಡ ಆಗತ್ತೆ. ನೋಡಿ, ಇಲ್ಲಿ ಬೆಳಕು, ಇಲ್ಲಿ ಉಷ್ಣ ಅಂತಕ್ಕಂಥದ್ದು ಅಜೈವಿಕ ಘಟಕ, ನೀರು ಅಂತಕ್ಕಂಥದ್ದು ಅಜೈವಿಕ ಘಟಕ, ಆವಿಯಾಗಿ ಹೋಗಿ ಮೋಡ ಆಗುತ್ತೆ. ಈ ಥರ ಅಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಒಂದು ಬ್ಯೂಟಿಫುಲ್ ಇಂಟರ್ಯಾಕ್ಷನ್ಸ್ ಇದೆಯಲ್ವಾ, ಆ ಇಂಟರ್ಯಾಕ್ಷನ್ಸ್ಗಳನ್ನು ಕೂಡ ನಾವು ಮುಂದಿನ ಕ್ಲಾಸಸ್ಗಳಲ್ಲಿ, ಮುಂದಿನ ಇದರಲ್ಲಿ EVS ಟಾಪಿಕಲ್ಲಿ ಚರ್ಚೆ ಮಾಡ್ತಾ ಬರ್ತೀವಿ ಸ್ನೇಹಿತರೆ. EVS ಟಾಪಿಕಲ್ಲಿ ಚರ್ಚೆ ಮಾಡ್ತಾ ಬರ್ತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಬೀಸುವ ಗಾಳಿಯ ವೇಗ ಜಾಸ್ತಿ ಆದರೆ ಬಾಷ್ಪೀಕರಣವು ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತದೆ. ಕ್ಲಿಯರ್? ಸೊ ಇದು ಅಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಇಂಟರ್ಯಾಕ್ಷನ್ಸ್. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಇಂಟರ್ಯಾಕ್ಷನ್ಸ್. ಇಲ್ಲಿ ನೋಡಿ, ಇಲ್ಲಿ ಜೈವಿಕ ಘಟಕ ಬಯೋಟಿಕ್ ಫ್ಯಾಕ್ಟರ್ಸ್ ಮತ್ತು ಎಬಯೋಟಿಕ್ ಫ್ಯಾಕ್ಟರ್ಸ್ನ ನಡುವೆ ಇರತಕ್ಕಂಥ, ನೋಡಿ, ಒಂದು ಜೈವಿಕ ಘಟಕ, ಇನ್ನೊಂದು ಅಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಸಂಬಂಧ ಅಥವಾ ಪ್ರತಿಕ್ರಿಯೆಗಳು ಆರ್ ಇಂಟರ್ಯಾಕ್ಷನ್ಸ್. ಸರ್ ಏನು ಸರ್ ಅಜೈವಿಕ ಮತ್ತು ಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಇಂಟರ್ಯಾಕ್ಷನ್ಸ್ ಹೇಗೆ ಎಕ್ಸಾಮಲ್ಲಿ ಬರುತ್ತೆ? ಸಿಂಪಲ್ ನೋಡಿ, ಇಲ್ಲಿ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಬ್ಯೂಟಿಫುಲ್ ಆಗಿರತಕ್ಕಂಥ ಜೈವಿಕ ಘಟಕ, ಬ್ಯಾಕ್ಟೀರಿಯಾ. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ಟೆಂಪರೇಚರ್, ತಾಪ ಅಂತಕ್ಕಂಥದ್ದು ಅಜೈವಿಕ ಘಟಕ. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳ ಚಟುವಟಿಕೆ 10 ಡಿಗ್ರಿಯಿಂದ 40 ಡಿಗ್ರಿಯ ಒಳಗಡೆ ಚೆನ್ನಾಗಿ ಇರುತ್ತೆ. ಅದಕ್ಕೆ 10 ಡಿಗ್ರಿಗಿಂತ ಕಡಿಮೆ ಮಾಡಿದ್ರೆ ಬ್ಯಾಕ್ಟೀರಿಯಾಗಳೇನಾಗ್ತಾವೆ, ನಿಷ್ಕ್ರಿಯ ಆಗ್ತಾವೆ. ಅದಕ್ಕೆ ನಾವು ಫ್ರಿಜ್ಜಲ್ಲಿ ಟೆಂಪ್ರೇಚರ್ ಕಡಿಮೆ ಮಾಡಿ ಬ್ಯಾಕ್ಟೀರಿಯಾಗಳನ್ನು ಏನು ಮಾಡ್ತೀವಿ, ಇನ್ಆಕ್ಟಿವ್ ಮಾಡ್ತೀವಿ. ನೆಕ್ಸ್ಟ್ 40 ಡಿಗ್ರಿಗೆ ಮೇಲ್ಗಡೆ ಉಷ್ಣ ಜಾಸ್ತಿ ಆದರೆ ಅವಾಗಲೂ ಬ್ಯಾಕ್ಟೀರಿಯಾ ಏನಾಗ್ತಾವೆ, ಇನ್ಆಕ್ಟಿವ್ ಆಗ್ತಾವೆ. ಅದನ್ನು ಪ್ಯಾಶ್ಚರೈಸೇಷನ್ ಅಂತ ಹೇಳ್ತೀವಿ ನಾವು. ಕ್ಲಿಯರ್? ಪ್ಯಾಶ್ಚರೈಸೇಷನ್ ಅಂತ ಕರಿತೀವಿ. 70 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಒಂದು ಅರ್ಧ ಗಂಟೆ ಕಾಸಿದ್ರೆ ಅಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳೇನಾಗ್ತಾವೆ, ಸಾಯಲ್ಲ, ನಿಷ್ಕ್ರಿಯ ಆಗ್ತಾವೆ, ಇನ್ಆಕ್ಟಿವ್ ಆಗ್ತಾವೆ. ಇದನ್ನು ಹೇಳಿದ್ದು ಲೂಯಿಸ್ ಪ್ಯಾಶ್ಚರ್. ಹಾಗಾಗಿ ಇದನ್ನು ಪ್ಯಾಶ್ಚರೀಕರಣ ಅಂತ ಕರಿತೀವಿ. ಹಾಗಾದ್ರೆ ನೋಡಿ, ಇಲ್ಲಿ ತಾಪ ಅನ್ನೋದು ಅಜೈವಿಕ ಘಟಕ. ಈ ತಾಪ ಬ್ಯಾಕ್ಟೀರಿಯಾ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುತ್ತೆ. 10 ಡಿಗ್ರಿಗಿಂತ ಕಡಿಮೆ ಉಷ್ಣ ಇದ್ದಾಗ ಬ್ಯಾಕ್ಟೀರಿಯಾಗಳ ಚಟುವಟಿಕೆ ಕಡಿಮೆ ಆಗುತ್ತೆ. 40 ಡಿಗ್ರಿಗಿಂತ ಜಾಸ್ತಿ ಇದ್ದಾಗ ಉಷ್ಣ ಬ್ಯಾಕ್ಟೀರಿಯಾಗಳ ಚಟುವಟಿಕೆ ಕಡಿಮೆ ಆಗುತ್ತೆ. ಈ ಥರ ಉಷ್ಣ ಕಡಿಮೆ ಮಾಡಿ, ತಾಪ ಕಡಿಮೆ ಮಾಡಿ, ತಾಪ ಜಾಸ್ತಿ ಮಾಡಿ ಬ್ಯಾಕ್ಟೀರಿಯಾಗಳನ್ನು ಚುಪ್ಪಂತ ಮಾಡಿಕೊಂಡು ಆಹಾರವನ್ನು ನಾವು ಏನು ಮಾಡ್ತೀವಿ, ಸಂರಕ್ಷಣೆಯನ್ನು ಮಾಡ್ತೀವಿ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ಹಾಗಾದರೆ ಜೀವಿಗಳು ಮತ್ತು ಅಜೈವಿಗಳು ಅಂದರೆ ಅಜೈವಿಕ ಘಟಕಗಳ ನಡುವೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಸಂಬಂಧ ಇದೆ. ನೋಡಿ, ಈ ಋತುಮಾನಗಳು ಬದಲಾವಣೆ ಆದ ಹಾಗೆ ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ರೈನಿ ಸೀಸನ್, ಈ ಋತುಮಾನಗಳು ಅಂತಕ್ಕಂಥದ್ದು, ಈ ಸೀಸನ್ ಅಂತಕ್ಕಂಥದ್ದು ಅಜೈವಿಕ ಘಟಕ, ಬರ್ಡ್ಸ್ ಅಂತಕ್ಕಂಥದ್ದು ಜೈವಿಕ ಘಟಕ. ಈ ಋತುಮಾನಗಳು ಬದಲಾವಣೆ ಆದ ಹಾಗೆ ಹಕ್ಕಿಗಳು ವಲಸೆ ಹೋಗತ್ತೆ. ಋತುಮಾನಗಳು ಬದಲಾವಣೆ ಆದ ಹಾಗೆ ಹಕ್ಕಿಗಳೇನಾಗತ್ತೆ, ಮೈಗ್ರೇಟ್ ಆಗತ್ತೆ. ಹಾಗಾದ್ರೆ ಇದು ಯಾವ ರೀತಿಯ ಉದಾಹರಣೆ, ಯಾವ ರೀತಿಯ ಪರಿಸರದ ಸಂಬಂಧಕ್ಕೆ ಉದಾಹರಣೆ ಅಂತ ಕೇಳಿದ್ರೆ, ದಟ್ ಇಸ್ ದ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಸಿಂಪಲ್, ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಸ್ಯಗಳಿದ್ದಾವಲ್ವಾ, ನೋಡಿ, ಅಜೈವಿಕ ಘಟಕ ಸನ್ಲೈಟ್,
ಅಜೈವಿಕ ಘಟಕ ವಾಟರ್, ಅಜೈವಿಕ ಘಟಕ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್, ವಾಟರ್, ಇವೆಲ್ಲವೂ ಕೂಡ ಬಯೋಟಿಕ್ ಫ್ಯಾಕ್ಟರ್ಸ್. ಇವುಗಳನ್ನು ಬ್ಯೂಟಿಫುಲ್ಲಾಗಿ ತಗೊಂಡು ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಹಾಗಾದರೆ ಇಲ್ಲಿ ಫುಡ್ ಪ್ರಿಪೇರ್ ಮಾಡೋದು ಯಾವುದು? ಪ್ಲ್ಯಾಂಟ್ಸ್, ಜೈವಿಕ ಘಟಕ. ಇವೆಲ್ಲವೂ ಅಜೈವಿಕ ಘಟಕ. ಇವುಗಳ ನಡುವೆ ಇರತಕ್ಕಂಥ ಒಂದು ಬ್ಯೂಟಿಫುಲ್ ಇಂಟರ್ಯಾಕ್ಷನ್ಸ್, ದಟ್ ಈಸ್ ದ ಎಬಯೋಟಿಕ್ ಆ್ಯಂಡ್ ಬಯೋಟಿಕ್ ಇಂಟರ್ಯಾಕ್ಷನ್ಸ್. ಕ್ಲಿಯರ್? ಈ ಥರ ಒಂದು ವಿಶೇಷವಾಗಿರ್ತಕ್ಕಂಥ ಸಂಬಂಧಗಳನ್ನು ನಾವು ಪರಿಸರ ಶಾಸ್ತ್ರದಲ್ಲಿ 3 ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ. ಒಂದು ಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಸಂಬಂಧ, ಇನ್ನೊಂದು ಅಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಸಂಬಂಧ, ಇನ್ನೊಂದು ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ಮುಂದೆ ಪರಿಸರ ಶಾಸ್ತ್ರದಲ್ಲಿ, ಪರಿಸರ ವ್ಯವಸ್ಥೆಯಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಜೊತೆಗೆ ನಾವು ಕಲಿತಾ ಬರ್ತೀವಿ ಸ್ನೇಹಿತರೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ನಾನು. ಟೆಂಪ್ರೇಚರ್ ಕಡಿಮೆ ಆದಾಗ ಸ್ನೋ ಆಗ್ತಕ್ಕಂಥದ್ದು, ಟೆಂಪ್ರೇಚರ್ ಜಾಸ್ತಿ ಆದಾಗ, ಓಕೆ ಬಿಡಿ ಅವೆಲ್ಲ ಮುಂದೆ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು, ಓಕೆ ಇವೆಲ್ಲವೂ ಕೂಡ ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂದರೆ ಇಂಟ್ರಾಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಆಫ್ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವರ್ಡ್ ಎಕೋಸಿಸ್ಟಮ್ ಅಂತ. ಬಟ್ ಎಕೋಸಿಸ್ಟಮ್ ಬಗ್ಗೆ ನಾನು ಮುಂದೆ ನಿಮ್ಮ ಜೊತೆಗೆ ಪ್ರೂವ್ ಮಾಡ್ತಾ ಹೋಗ್ತೀನಿ. ಬಟ್ ಎಕೋಸಿಸ್ಟಮ್ ಅಂದರೆ ಏನಿಲ್ಲ, ಇದೇ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಳಗೊಂಡಂಥ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ಎಕೋಸಿಸ್ಟಮ್ ಅಂತ ಕರಿತೀವಿ. ಇದು ಪರಿಸರ ಶಾಸ್ತ್ರದ ದಟ್ ಈಸ್ ಮಜಲು ಅಂತ ಕರಿತೀವಿ. ಕ್ಲಿಯರ್? ಈ ಎಕೋಸಿಸ್ಟಮ್ ಬಗ್ಗೆ ನಮಗೆ ಸ್ವಲ್ಪ ಕ್ಲಿಯಾರಿಟಿ ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಲಿವಿಂಗ್ ಕಮ್ಯುನಿಟಿ, ಹ್ಯಾಬಿಟ್ಯಾಟ್, ಈ ಪದಗಳನ್ನು ಸ್ವಲ್ಪ ನಾವು ನೋಡ್ಕೊಂಡು ಬರಬೇಕು ಸ್ನೇಹಿತರೆ. ಕ್ಲಿಯರ್? ಸೊ ಯಾವ ಪದಗಳನ್ನು? ಹ್ಯಾಬಿಟ್ಯಾಟ್ ಅಂದರೆ ಏನು, ಲಿವಿಂಗ್ ಕಮ್ಯುನಿಟಿ ಅಂದರೆ ಏನು, ಲಿವಿಂಗ್ ಪಾಪ್ಯುಲೇಷನ್ ಅಂದರೆ ಏನು, ಕೆಲವೊಂದು ಈ ಪರಿಸರ ಶಾಸ್ತ್ರದಲ್ಲಿ ಪಾರಿಭಾಷಿಕ ಟರ್ಮಿನಾಲಜಿಸ್ಗಳು ಬರುತ್ತೆ. ಆ ಟರ್ಮಿನಾಲಜಿಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಬಂದರೆ ಆಟೋಮೆಟಿಕ್ಕಾಗಿ ಆಮೇಲೆ ಎಕೋಸಿಸ್ಟಮಿಗೆ ನಾವು ಎಂಟ್ರಿ ಆಗ್ತೀವಿ ಸ್ನೇಹಿತರೆ. ನೋಡಿ, ಈಗ ಫಸ್ಟ್ ವಾಟ್ ಈಸ್ ಹ್ಯಾಬಿಟ್ಯಾಟ್? ನೋಡಿ, ಹ್ಯಾಬಿಟ್ಯಾಟೇ ಬೇರೆ. ನೋಡಿ, ಇದು ಹ್ಯಾಬಿಟ್ಯಾಟ್. ಕ್ಲಿಯರ್? ಮತ್ತು ಹ್ಯಾಬಿಟೇ ಬೇರೆ. ಇದು ಹ್ಯಾಬಿಟ್ ಅಂದರೆ ಹವ್ಯಾಸ. ಹ್ಯಾಬಿಟ್ಯಾಟ್ ಅಂದರೆ ಅದರ ಹವ್ಯಾಸ ಅಲ್ಲ, ಸಿಂಪಲ್. ಹ್ಯಾಬಿಟ್ಯಾಟ್ ಅಂದರೆ ವಾಸಸ್ಥಳ ಅಂತ. ವಾಸಸ್ಥಳ, ನೀನು ಎಲ್ಲಿ ವಾಸ ಮಾಡ್ತಿದೀಯಾ ಅಂತ. ನೋಡಿ, ಕೇಳ್ಬೋದಲ್ವಾ? ಹ್ಯಾಬಿಟ್ಯಾಟ್ ಎಂದರೆ ಅಡ್ರೆಸ್ ಆಫ್ ದಟ್ ಲಿವಿಂಗ್ ಆರ್ಗಾನಿಸಮ್ಸ್. ಜೀವಿ ಎಲ್ಲಿ ಬದುಕ್ತಾ ಇದೆ, ಆ ಬದುಕ್ತಾ ಇರತಕ್ಕಂಥ ವಾಸಸ್ಥಳವನ್ನು ನಾವೇನಂತ ಕರಿತೀವಿ? ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಈ ಹ್ಯಾಬಿಟ್ಯಾಟನ್ನು 2 ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ. ಒಂದು ಸಸ್ಯಗಳ ವಾಸಸ್ಥಾನ. ನೋಡಿ, ಒಂದು ಸಸ್ಯಗಳ ವಾಸಸ್ಥಾನ. ಕ್ಲಿಯರ್? ಸೇಮ್. ಇನ್ನೊಂದು ಪ್ರಾಣಿಗಳ ವಾಸಸ್ಥಾನ. ಅಡ್ರೆಸ್ ಆಫ್ ಪ್ಲ್ಯಾಂಟ್, ಅಡ್ರೆಸ್ ಆಫ್ ಅನಿಮಲ್ಸ್. ಸಸ್ಯಗಳು ಎಲ್ಲಿ ವಾಸ ಮಾಡ್ತಾವೋ ನೋಡಿ, ನೆನ್ಪಿಟ್ಕೊಳ್ಳಿ, ಈಸಿ. ಸಸ್ಯಗಳು ಏನು ಬಿಡ್ತಾವ? ಫ್ಲವರ್ ಬಿಡ್ತಾವ. ಫ್ಲವರ್, ಸೂಪರ್. ಇದು ನೆನ್ಪಿಟ್ಕೊಳ್ಳಿಕ್ಕೆ ಫ್ಲೋರಾ. ಸಸ್ಯಗಳ ವಾಸಸ್ಥಾನಕ್ಕೆ ನಾವೇನಂತ ಕರಿತೀವಿ? ಫ್ಲೋರಾ. ತುಂಬ ಸತಿ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಫ್ಲೋರಾ ಎಂದರೆ. ಓಕೆ, ಇದು ಸಸ್ಯಗಳ ವಾಸಸ್ಥಾನ, ಇದು ಪ್ಲ್ಯಾಂಟ್ಸ್ ದ ಹ್ಯಾಬಿಟ್ಯಾಟ್. ಈಗ ಅರ್ಥ ಗೊತ್ತಾಗ್ಬಿಡತ್ತೆ. ಪ್ರಾಣಿಗಳ ವಾಸಸ್ಥಾನ ದಟ್ ಇಸ್ ದ ಫಾನಾ. ಪ್ರಾಣಿಗಳ ವಾಸಸ್ಥಾನಕ್ಕೆ ನಾವೇನಂತ ಕರಿತೀವಿ? ಫಾನಾ ಅಂತ ಕರಿತೀವಿ. ನೋಡಿ, ಎಷ್ಟು ಈಸಿ ಇದೆ. ಇದು ಅನೇಕ ಸತಿ ಎಕ್ಸಾಮಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ, ಸಸ್ಯಗಳ ವಾಸಸ್ಥಾನ ಯಾವುದು, ಪ್ರಾಣಿಗಳ ವಾಸಸ್ಥಾನ ಯಾವುದು ಅಂತ. ನೋಡಿ, ಇಲ್ಲಿ ನೋಡಿ, ಸಿಂಪಲ್. ನೋಡಿ, ಸಸ್ಯಗಳ ವಾಸಸ್ಥಾನ ಫ್ಲೋರಾ, ಮರುಭೂಮಿಯಲ್ಲಿರ್ತಕ್ಕಂಥ ಸಸ್ಯಗಳ ವಾಸಸ್ಥಾನ ಫ್ಲೋರಾ, ನೀರಲ್ಲಿರ್ತಕ್ಕಂಥ ಸಸ್ಯಗಳ ವಾಸಸ್ಥಾನ ಫ್ಲೋರಾ, ಹುಲ್ಲುಗಾವಲು ಸಸ್ಯಗಳೇ ಫ್ಲೋರಾ. ಫ್ಲೋರಾ, ಮೌಂಟೇನ್, ನೆಕ್ಸ್ಟ್ ಮೆರೈನ್, ಫ್ಲೋರಾ. ಅಷ್ಟೇ ಅಲ್ಲ ಸ್ನೇಹಿತರೆ, ಫ್ಲೋರಾ ಅನ್ನೋದು ನಮ್ಮ ದೇಹದ ಒಳಗಡೆ ಕೂಡ ಇದೆ. ನಮ್ಮ ಜಠರದಲ್ಲಿ ಈ ಸಸ್ಯಗಳು ಮೀನ್ಸ್ ಸೂಕ್ಷ್ಮಾಣುಜೀವಿಗಳು ವಾಸ ಮಾಡ್ತಾವೆ. ನಮ್ಮ ದೇಹದ ಒಳಗಡೆನೂ ಕೂಡ ಫ್ಲೋರಾ ಇದೆ. ಬರೀ ಇವರು ಫಿಸಿಕಲ್ ಫ್ಲೋರಾನ ಮಾತ್ರ ತೋರಿಸಿದ್ದಾರೆ. ನಮ್ಮ ದೇಹದ ಒಳಗಡೆ ಯಾವ ಅಂಗದಲ್ಲಿ ಫ್ಲೋರಾ ಇಲ್ಲ ಅಂತಲೂ ಕೂಡ ಒಂದು ಸತಿ ಎಕ್ಸಾಮಲ್ಲಿ ಕ್ವಶನ್ ಬಂದಿದೆ. ಲಂಗ್ಸಲ್ಲಿ ಫ್ಲೋರಾ ಇಲ್ಲ. ಕ್ಲಿಯರ್? ಹಾಗಾದರೆ ಫ್ಲೋರಾ ಎಲ್ಲಿಲ್ಲ? ಏನು ಫ್ಲೋರಾ? ಸರ್, ನಜ್ಜಿ, ನಾವು ನೀರಲ್ಲಿ, ಮರುಭೂಮಿಯಲ್ಲಿ, ಇಲ್ಲೆಲ್ಲ ಈ ಜೀವಿಗಳು ಇದಾವಂತ ಅಂದ್ಕೊಂಡಿದ್ವಿ ನಾವು. ನಮ್ಮ ದೇಹದ ಒಳಗಡೆನೂ ಕೂಡ ಇದೆ. ಎಸ್, ನಮ್ಮ ದೇಹದ ಒಳಗಡೆನೂ ಕೂಡ ಇದೆ. ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗಳನ್ನು ವೀಕ್ಷಿಸಿ, ನಿಮಗೆ ಎಲ್ಲವೂ ಕೂಡ ಆನ್ಸರ್ ಸಿಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಟೆರೆಸ್ಟ್ರಿಯಲ್ ಫಾರೆಸ್ಟಲ್ಲಿ ನಾವು
ಟ್ರೀಸ್, ಮರ ಇದ್ದರೆ ಟ್ರೀಸ್ ಅಂತ ಕರಿತೀವಿ, ಪೊದೆ ಇದ್ದರೆ ಶರಪ್ಸ್ ಅಂತ ಕರಿತೀವಿ, ಗಿಡ ಇದ್ದರೆ ಹರ್ಬ್ಸ್ ಅಂತ ಕರಿತೀವಿ, ನೆಕ್ಸ್ಟ್ ಬಳ್ಳಿ ಇದ್ದರೆ ಕ್ಲೈಂಬರ್ಸ್ ಅಂತ ಕರಿತೀವಿ. ಇವೆಲ್ಲ ಮುಂದೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಫ್ಲೋರಾ ಮತ್ತು ಫಾನಾ ಗೊತ್ತಾಗಿದೆ ಅನ್ಕೋತೀನಿ ನಾನು. ಕ್ಲಿಯರ್? ಪ್ರಾಣಿಗಳ ವಾಸಸ್ಥಾನ ನೋಡಿ, ಪ್ರಾಣಿಗಳ ವಾಸಸ್ಥಾನ ಡೆಸರ್ಟ್, ಕ್ಯಾಮಲ್, ಫಾಕ್ಸ್, ಫಾನಾ ನೋಡಿ ಮಂಕೀಸ್, ನೆಕ್ಸ್ಟ್ ನೀರಲ್ಲಿ ಫಿಶ್, ಫ್ರಾಗ್, ಟರ್ಟಲ್ಸ್, ಇನ್ಸೆಕ್ಟ್ಸ್, ವಾಟರ್ ಬರ್ಡ್ಸ್ ನೋಡಿ ಇವೆಲ್ಲ ಎಲ್ಲೆಲ್ಲಿ ವಾಸ, ಗ್ರಾಸ್ ಲ್ಯಾಂಡಲ್ಲಿ ಯಾವ್ಯಾವ ಜೀಬ್ರಾ, ರ್ಯಾಬಿಟ್ಸ್ ನೋಡಿ ಇವೆಲ್ಲ ಪ್ರಾಣಿಗಳು ವಾಸ ಮಾಡ್ತಾ ಇರೋದನ್ನು ಫಾನಾ ಅಂತ ಕರಿತೀವಿ. ಸಸ್ಯಗಳು ವಾಸ ಮಾಡೋದನ್ನು ಫ್ಲೋರಾ ಅಂತ ಕರಿತೀವಿ. ಸಸ್ಯ ಮತ್ತು ಪ್ರಾಣಿಗಳ ವಾಸಸ್ಥಾನವನ್ನು ನಾವೇನಂತ ಕರಿತೀವಿ? ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಕ್ಲಿಯರ್? ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಅರ್ಥ ಆಗಿದೆ ಅನ್ಕೋತೀನಿ, ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕನ್ಫ್ಯೂಸ್ ಬೇಡ. ಫ್ಲವರ್ ದಟ್ ಇಸ್ ದ ಫ್ಲೋರಾ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪದ ದಟ್ ಇಸ್ ಸ್ಪೀಸೀಸ್. ಏನು ಸರ್ ಇದು ಸ್ಪೀಸೀಸ್ ಅಂದರೆ? ಸ್ಪೀಸೀಸ್ ಅಂದರೆ ಕನ್ನಡದಲ್ಲಿ ಪ್ರಭೇದ ಅಂತ ಕರಿತೀವಿ. ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್. ಸ್ಪೀಸೀಸ್ ಅಂದರೆ ಕನ್ನಡದಲ್ಲಿ ನಾವೇನಂತ ಕರಿತೀವಿ? ಪ್ರಭೇದ ಅಂತ ಕರಿತೀವಿ. ಪ್ರಭೇದ. ಕ್ಲಿಯರ್? ಪ್ರಭೇದ ಅಂತ ಕರಿತೀವಿ. ಪ್ರಭೇದ ಅಂತ. ಕ್ಲಿಯರ್? ಇಂಗ್ಲೀಷಲ್ಲಿ ಸ್ಪೀಸೀಸ್ ಅಂತ ಕರಿತೀವಿ. ನೋಡಿ ಈ ಸ್ಪೀಸೀಸ್ ಅಂತಕ್ಕಂಥ ವರ್ಡನ್ನು ಫಸ್ಟ್ ಕೊಟ್ಟೋನು ಯಾರಪ್ಪ ಅಂತ ಕೇಳಿದ್ರೆ ಸಿಂಪಲ್ ಜಾನ್ ರೇ. ಫಸ್ಟ್ ಕೊಟ್ಟೋನು ಯಾರಪ್ಪ ಅಂದರೆ 1627. ಇದರಲ್ಲಿ ಜಾನ್ ರೇ ಅಂತಕ್ಕಂಥವನು ಮೊದಲ ಬಾರಿಗೆ ಪ್ರಭೇದ ಎಂಬ ಪದವನ್ನು ಕೊಡ್ತಾನೆ ಸ್ನೇಹಿತರೆ. ಕ್ಲಿಯರ್? ನೆಕ್ಸ್ಟ್ ಪ್ರಭೇದ ಅಂತಕ್ಕಂಥ ಪದವನ್ನು ಜೀವಿಗಳ ವರ್ಗೀಕರಣ ಶಾಸ್ತ್ರದಲ್ಲಿ ಮೊಟ್ಟ ಮೊದಲು ಬಳಸಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಕರೋಲಸ್ ಲಿನಿಯಸ್. ನೋಡಿ ಎರಡು ಕನ್ಫ್ಯೂಷನ್. ಸ್ಪೀಸೀಸ್ ದಟ್ ವರ್ಡ್ ಈಸ್ ಗಿವನ್ ಬೈ ಜಾನ್ ರೇ. ಸ್ಪೀಸೀಸ್ ದಟ್ ವರ್ಡ್ ಈಸ್ ಫಸ್ಟ್ ಟೈಮ್ ಮೊದಲ ಬಾರಿಗೆ ಬಳಸಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಕರೋಲಸ್ ಲಿನಿಯಸ್. ಈ ಕರೋಲಸ್ ಲಿನಿಯಸ್ನ ಬಗ್ಗೆ ನಾವು ಜೀವಶಾಸ್ತ್ರದಲ್ಲೂ ಸ್ಟಡಿ ಮಾಡ್ತೀವಿ, ಇಲ್ಲಿ ಅದರ ಬಗ್ಗೆ ಹೇಳ್ತೀವಿ. ವರ್ಗೀಕರಣ ಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ಟಾಕ್ಸಾನಮಿ ಅಂತ ಕರಿತೀವಿ. ಜೀವಿಗಳನ್ನು ವರ್ಗೀಕರಣ ಮಾಡಲಿಕ್ಕೆ ದ್ವಿನಾಮಕರಣ ಬೈ ನಾಮಿನಲ್ ನಾಮನ್ಕ್ಲೇಚರನ್ನು ಕೊಟ್ಟಂಥ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಕರೋಲಸ್ ಲಿನಿಯಸ್. ಇವನೇ ಜೀವಿಗಳನ್ನು ವರ್ಗೀಕರಣ ಮಾಡಿದ್ದು. ಈ ಜೀವಿಗಳ ವರ್ಗೀಕರಣ ಶಾಸ್ತ್ರದ ಪಿತಾಮಹನು ಕೂಡ ಕರೋಲಸ್ ಲಿನಿಯಸ್. ಈ ಜೀವಿಗಳ ವರ್ಗೀಕರಣ ಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾನ್ ರೇ ಕೊಟ್ಟಂತಹ ಪ್ರಭೇದ ಅಂತಕ್ಕಂಥ ಪದವನ್ನು ಬಳಸಿದ. ಕ್ವಶನ್ ಟ್ವಿಸ್ಟ್ ಆಯಿತು. ಸ್ಪೀಸೀಸ್ ದಟ್ ವರ್ಡ್ ಈಸ್ ಗಿವನ್ ಬೈ, ಸ್ಪೀಸೀಸ್ ದಟ್ ವರ್ಡ್ ಈಸ್ ಫಸ್ಟ್ ಟೈಮ್ ಯುಟಿಲೈಸ್ ಬಳಸಿದ ಮಹಾನ್ ಸೈಂಟಿಸ್ಟ್ ಯಾರು ಅಂತ. ಹಾಗಾದರೆ ಸ್ಪೀಸೀಸ್ ಅಂದರೆ ಏನು? ವಾಟ್ ಈಸ್ ಸ್ಪೀಸೀಸ್? ಪ್ರಭೇದ ಅಂದರೆ ಏನು? ಸಿಂಪಲ್ ನೋಡಿ. ಎಕ್ಸಾಂಪಲ್, ಒಂದು ಹುಲಿ ಇನ್ನೊಂದು ಹುಲಿ ಜೊತೆಗೆ ಸಂಬಂಧ ಮಾಡಿ ಈ ಇಲಿ ಹುಡ್ಸತ್ತಾ ಹುಲಿ ಹುಡ್ಸತ್ತಾ? ಹುಲಿನೇ ಹುಡ್ಸೋದು. ಮತ್ತು ಹಳ್ಳಿಗಳಲ್ಲಿ ಡೈಲಾಗ್ ಇದೆ, ಹುಲಿ ನಂತ ಹುಲಿ ನನ್ನ ಹೆಂಡ್ತಿನೂ ಹುಲಿ ಈ ನಮ್ಗ ಏನಿಲ್ಲ ಇಲಿ ಅಂತಾನು ಹುಟ್ಟ್ಯಾನೆ. ದಟ್ ಈಸ್ ನಾಟ್ ಎ ಸೈನ್ಸ್. ಕ್ಲಿಯರ್? ಸುಮ್ಮನೆ ಡೈಲಾಗ್ ಅಷ್ಟೇ. ಹುಲಿ ಜೊತೆಗೆ ಸಂತಾನೋತ್ಪತ್ತಿ ಮಾಡಿ ಹುಲಿಯನ್ನೇ ಜನ್ಮ ಕೊಡುತ್ತೆ. ಅಂದರೆ ಜೀವಿಗಳು ತಮ್ಮಲ್ಲೇ ಸಂತಾನೋತ್ಪತ್ತಿ ಮಾಡಿ ತಮ್ಮನ್ನೇ ಹೋಲುವ ಜೀವಿಗಳಿಗೆ ಜನ್ಮ ಕೊಡುತ್ತೆ. ಈ ಥರ ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಜೀವಿಗಳ ಗುಂಪಿಗೆ ನಾವೇನಂತ ಕರಿತೀವಿ? ಸ್ಪೀಸೀಸ್, ಪ್ರಭೇದ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಈಗ ಜಿಂಕೆ ಇದು ಒಂದು ಪ್ರಭೇದ. ನೆಕ್ಸ್ಟ್ ಹಸುಗಳು ಇದು ಒಂದು ಪ್ರಭೇದ. ಜಾತಿ ಬೇರೆ ಬೇರೆ ಇರ್ಬೋದು, ಬಟ್ ಹಸುಗಳೇ ಇವು ಎಲ್ಲ. ಇದು ಹಾಲು, ಇದು ಹಳ್ಳಿಕಾರ ಅಂದ್ರೂ ಹಾಲು ಕುಡಿತೀವಿ. ನೆಕ್ಸ್ಟ್ ಜರ್ಸಿ ಅಂದ್ರೂ ಹಾಲು ಕುಡಿತೀವಿ. ನೋಡಿ ಈ ಥರ ಸಾಹಿರ್ವಾಲ್ ಅಂದ್ರೂ ಹಾಲು ಕುಡಿತೀವಿ. ಬಟ್ ಎಲ್ಲವೂ ಆಕಳೆ, ಆದರೆ ಜಾತಿ ಬೇರೆ, ಆದರೆ ಪ್ರಭೇದ ಏನಾಗಿರುತ್ತೆ? ಒಂದೇ ಇರುತ್ತೆ. ನೋಡಿ, ಜೀವಿ ತಮ್ಮಲ್ಲೇ ಸಂತಾನೋತ್ಪತ್ತಿ ಮಾಡಿ ತಮ್ಮನ್ನೇ ಹೋಲುವ ಜೀವಿಗಳಿಗೆ ಜನ್ಮ ಕೊಟ್ಟಾಗ ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಆ ಜೀವಿಗಳ ಸಮೂಹಕ್ಕೆ ನಾವೇನಂತ ಕರಿತೀವಿ? ಪ್ರಭೇದ ಅಂತ ಕರಿತೀವಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಬೇರೆ ಥರ ಇದೆ ಕ್ರಾಸ್. ಅದು ಮುಂದೆ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಕ್ಲಿಯರ್? ಸೊ ಒಟ್ಟಾರೆಯಾಗಿ ಜೀವಿಗಳು ತಮ್ಮಲ್ಲೇ ಸಂತಾನೋತ್ಪತ್ತಿ ಮಾಡಿ ತಮ್ಮನ್ನೇ ಹೋಲುವ ಜೀವಿಗಳಿಗೆ ಜನ್ಮ ಕೊಡುತ್ತೆ. ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಜೀವಿಗಳ ಸಮೂಹಕ್ಕೆ, ಅದೇ ರೀತಿಯ ಜೀವಿಗಳನ್ನು ಸಂತತಿ ಮುಂದುವರಿಸೋ ಒಂದು ಜೀವಿಗಳ ಸಮೂಹಕ್ಕೆ ನಾವೇನಂತ ಕರಿತೀವಿ? ಸ್ಪೀಸೀಸ್ ಆರ್ ಪ್ರಭೇದ ಅಂತ ಕರಿತೀವಿ. ವರ್ಗೀಕರಣದ ಅತ್ಯಂತ ಕೆಳಗಡೆ ಇರತಕ್ಕಂಥ ಮೆಟ್ಟಿಲು ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ಸ್ಪೀಸೀಸ್, ಪ್ರಭೇದ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮನುಷ್ಯ ಒಂದು ಪ್ರಭೇದ. ನೆಕ್ಸ್ಟ್, ಲಿವಿಂಗ್ ಪಾಪ್ಯುಲೇಷನ್ ಆ್ಯಂಡ್ ಲಿವಿಂಗ್ ಕಮ್ಯುನಿಟಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್?
ನೋಡಿ, ಲಿವಿಂಗ್ ಪಾಪ್ಯುಲೇಷನ್ ಅಂದರೆ ಜೀವ ಸಂಧಣಿ ಅಂತ ಕರಿತೀವಿ. ಜೀವ ಸಂಧಣಿ. ಲಿವಿಂಗ್ ಕಮ್ಯುನಿಟಿ ಅಂದರೆ ಜೀವ ಸಮುದಾಯ ಅಂತ ಕರಿತೀವಿ. ಕಮ್ಯುನಿಟಿ ಅಂದರೆ ಗೊತ್ತಾಗ್ಬಿಡುತ್ತೆ, ಸಮುದಾಯ. ತುಂಬ ಸಿಂಪಲ್. ನೋಡಿ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶ, ಕ್ಲಿಯರ್, ಒಂದು ಸ್ಪೆಸಿಫಿಕ್ ಪ್ಲೇಸಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಪ್ರದೇಶ, ಇದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶ, ಒಂದೇ ರೀತಿಯ ಜೀವಿಗಳು ವಾಸ ಮಾಡುವುದನ್ನು ಲಿವಿಂಗ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಕ್ಲಿಯರ್. ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಒಂದೇ ರೀತಿಯ ಜೀವಿಗಳ ಸಮೂಹವನ್ನು, ಆ ಜೀವಿಗಳ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಲಿವಿಂಗ್ ಪಾಪ್ಯುಲೇಷನ್. ನೋಡಿ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಬರೀ ಜಿಂಕೆಗಳ ಒಂದು ಸಮೂಹವನ್ನು ನಾವೇನಂತ ಕರಿತೀವಿ? ಲಿವಿಂಗ್ ಪಾಪ್ಯುಲೇಷನ್. ನೋಡಿ, ಎಕ್ಸಾಂಪಲ್, ಇದು ಒಂಥರ ಆಟೋ ಎಕಾಲಜಿ ಇದ್ದಂಗೆ. ಆಟೋ ಎಕಾಲಜಿ ಅಂದರೆ ಒಂದು ಪರಿಸರ ಮತ್ತು ಒಂದೇ ರೀತಿಯ ಜೀವಿಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ನಾವೇನಂತ ಕರಿತೀವಿ? ಆಟೋ ಎಕಾಲಜಿ. ಆಟೋ ಎಕಾಲಜಿ ಇದು ಸಿನಾನಮಿಸ್ ಯಾವುದರಪ್ಪ ಅಂತ ಕೇಳಿದ್ರೆ ಲಿವಿಂಗ್ ಪಾಪ್ಯುಲೇಷನ್. ಅರ್ಥ ಆಗಿದೆ ಅನ್ಕೋತೀನಿ. ಎಕ್ಸಾಂಪಲ್, ನಮ್ಮ ಶಿಕಾರಿಪುರದ ಪಕ್ಕ ಹುಚ್ಚರಾಯನ ಕೆರೆ ಇದೆ. ಹುಚ್ಚರಾಯನ ಕೆರೆಯಲ್ಲಿ ಇರುವ ಮೀನುಗಳ ಸಂಖ್ಯೆ ಈ ಕೆಳಕಂಡ ಯಾವುದರಲ್ಲಿ ಅಧ್ಯಯನ ಮಾಡ್ತೀವಿ? ಆಟೋ ಎಕಾಲಜಿ ಆರ್ ಲಿವಿಂಗ್ ಪಾಪ್ಯುಲೇಷನ್. ಕ್ಲಿಯರ್. ಹುಚ್ಚರಾಯನ ಕೆರೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶ. ಆ ಪ್ರದೇಶದಲ್ಲಿ ಒಂದೇ ಪ್ರಭೇದದ ಜೀವಿಗಳನ್ನು ಹೇಳ್ತಾ ಇದ್ದೀನಿ ನಾನು, ಮೀನುಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಒಂದೇ ಪ್ರಭೇದದ ಜೀವಿಗಳ ಒಟ್ಟು ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಲಿವಿಂಗ್ ಪಾಪ್ಯುಲೇಷನ್, ಜೀವ ಸಂಧಣಿ ಅಂತ ಕರಿತೀವಿ. ಕ್ಲಿಯರ್. ಶಿಕಾರಿಪುರದಲ್ಲಿ ಇರತಕ್ಕಂತಹ ಹಾವುಗಳ ಸಂಖ್ಯೆ. ಶಿಕಾರಿಪುರ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶ. ಆ ಪ್ರದೇಶದಲ್ಲಿರ್ತಕ್ಕಂಥ ಹಾವುಗಳು ಅನ್ನೋದು ಒಂದೇ ಪ್ರಭೇದ. ಯಾವುದರಲ್ಲಿ ಅಧ್ಯಯನ ಮಾಡ್ತೀವಿ? ಲಿವಿಂಗ್ ಪಾಪ್ಯುಲೇಷನ್. ಬಂಡೀಪುರ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಹುಲಿಗಳ ಸಂಖ್ಯೆ ಕಡಿಮೆಯಾಗಿದೆ. ಬಂಡೀಪುರ ಅಭಯಾರಣ್ಯ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶ. ಹುಲಿಗಳು ಅಂತಕ್ಕಂಥದ್ದು ಒಂದೇ ಪ್ರಭೇದದ ಜೀವಿಗಳ ಸಂಖ್ಯೆ. ಹಾಗಾಗಿ ಇದನ್ನು ಯಾವುದರಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೆ ಲಿವಿಂಗ್ ಪಾಪ್ಯುಲೇಷನ್, ಜೀವ ಸಂಧಣಿಯಲ್ಲಿ ಅಧ್ಯಯನ ಮಾಡ್ತೀವಿ. ಎಕ್ಸಾಮಲ್ಲಿ ಪ್ರಶ್ನೆಗಳು ಬರಬಹುದು ಅಲ್ವಾ? ಇದು ಅರ್ಥ ಆದರೆ ಇದು ಇನ್ನೂ ಈಸಿ. ನೋಡಿ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಜಿಂಕೆ ಇದೆ, ಬಾತುಕೋಳಿ ಇದೆ, ಸಸ್ಯ ಇದೆ, ಆಮೆ ಇದೆ, ಹೊಡಿ ಹಲ್ಗೆ. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಅನೇಕ ಪ್ರಭೇದದ ಜೀವಿಗಳು ಒಟ್ಟಿಗೆ ಬದುಕೋದನ್ನು ನಾವೇನಂತ ಕರಿತೀವಿ? ಲಿವಿಂಗ್ ಕಮ್ಯುನಿಟಿ ಅಂತ ಕರಿತೀವಿ, ಜೀವ ಸಮುದಾಯ ಅಂತ ಕರಿತೀವಿ. ಕ್ಲಿಯರ್. ಇದು ಸಿನ್ ಎಕಾಲಜಿ ಇದ್ದಂಗೆ. ಈಸಿ ಅರ್ಥ ಆಗಿದೆಯಲ್ವಾ? ಕ್ಲಿಯರ್. ನನ್ನ ಮನೇಲಿ ನಾನು ಒಬ್ಬನೇ, ಲಿವಿಂಗ್ ಪಾಪ್ಯುಲೇಷನ್. ನಮ್ಮ ಮನೇಲಿ ನಾನು, ಬೆಕ್ಕು, ನಾಯಿ, ಸೊಳ್ಳೆ, ದಟ್ ಈಸ್ ದ ಲಿವಿಂಗ್ ಕಮ್ಯುನಿಟಿ. ಕ್ಲಿಯರ್. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಒಂದೇ ಪ್ರಭೇದದ ಜೀವಿಗಳ ಒಟ್ಟು ಸಂಖ್ಯೆಯನ್ನು ಜೀವ ಸಂಧಣಿ ಅಂತ ಕರಿತೀವಿ. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಅನೇಕ ಪ್ರಭೇದದ ಜೀವಿಗಳ ಒಟ್ಟು ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಲಿವಿಂಗ್ ಕಮ್ಯುನಿಟಿ ಆರ್ ಜೀವ ಸಮುದಾಯ ಅಂತ ಕರಿತೀವಿ. ಸ್ನೇಹಿತರೆ ನೋಡಿ, ಈಸಿಯಾಗಿ ನೋಡ್ಬೋದು. ಕೊಳದಲ್ಲಿರುವ ಎಲ್ಲ ಕಪ್ಪೆಗಳ ಸಮೂಹ ಯಾವುದರಲ್ಲಿ? ಪಾಪ್ಯುಲೇಷನ್. ಕೊಳದಲ್ಲಿರುವ ಎಲ್ಲ ಮೀನುಗಳ ಸಮೂಹ, ಮೀನು. ಒಂದು ನಗರದಲ್ಲಿರುವ ಎಲ್ಲ ಪಾರಿವಾಳಗಳ ಸಮೂಹ, ಅದೇ ಒಂದು ನಗರದಲ್ಲಿರುವ ಎಲ್ಲ ಹಕ್ಕಿಗಳು ಅಂದರೆ ಮತ್ತೆ ಬೇರೆ ಬೇರೆ ಪ್ರಭೇದ ಆಗಿಬಿಡತ್ತೆ. ಅದೆಲ್ಲಿ ಶಿಫ್ಟ್ ಆಗಿಬಿಡತ್ತೆ? ಲಿವಿಂಗ್ ಕಮ್ಯುನಿಟಿಗೆ ಶಿಫ್ಟ್ ಆಗಿಬಿಡತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮತ್ತೊಂದು ಟಾಪಿಕ್ಕಿಗೆ ಎಂಟ್ರಿ ಆಗುವ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ವಾಟ್ ಈಸ್ ಬಯೋಮ್? ನೋಡಿ, ಬಯೋಮ್ ದಟ್ ವರ್ಡ್ ಈಸ್ ಗಿವನ್ ಬೈ ಫೆಡ್ರಿಕ್ ಇ ಕ್ಲೆಮೆಂಟ್ಸ್ ಅಂತ. ತುಂಬ ಸತಿ ಇಂಪಾರ್ಟೆಂಟ್. ಕ್ಲಿಯರ್. ಈ ಫೆಡ್ರಿಕ್ ಇ ಕ್ಲೆಮೆಂಟ್ ಅಂತಕ್ಕಂತಹ ಮತ್ತು ಇನ್ನೊಬ್ಬ ಗೆಲ್ಫೋರ್ಡ್ ಅಂತಲೂ ಕೂಡ ಬರ್ತಾನೆ. ಗೆಲ್ಫೋರ್ಡ್ ಮತ್ತು ಫೆಡ್ರಿಕ್ ಇ ಕ್ಲೆಮೆಂಟ್ಸ್ ಅಂತಕ್ಕಂಥವರು ಇಬ್ಬರು ಮೊಟ್ಟ ಮೊದಲ ಬಾರಿಗೆ ಈ ಬಯೋಮ್ ಅಂತಕ್ಕಂಥ ಪದವನ್ನು ಬಳಸಿದರು ಸ್ನೇಹಿತರೆ. ಏನಿದು ಬಯೋಮ್ ಅಂದರೆ? ಸಿಂಪಲ್, ಒಂದೇ ರೀತಿಯ ವಾತಾವರಣವನ್ನು ಹೊಂದಿರುವ ವಿಶಾಲ ವ್ಯಾಪ್ತಿ, 100 ಕಿಲೋಮೀಟರ್, ಒಂದೇ ರೀತಿಯ ವಾತಾವರಣವನ್ನು ಹೊಂದಿರುವ ವಿಶಾಲ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಪ್ರದೇಶವನ್ನು ನಾವೇನಂತ ಕರಿತೀವಿ? ಭೌಗೋಳಿಕ ಪ್ರದೇಶವನ್ನು ನಾವೇನಂತ ಕರಿತೀವಿ? ಬಯೋಮ್ ಅಂತ ಕರಿತೀವಿ. ಯಾವ ಪ್ರದೇಶ? ಭೌಗೋಳಿಕ ಪ್ರದೇಶ. ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವ, ಒಂದೇ ರೀತಿ ವಾತಾವರಣವನ್ನು ಹೊಂದಿರುವ
ಭೌಗೋಳಿಕ ಪ್ರದೇಶವನ್ನು ನಾವೇನಂತ ಕರಿತೀವಿ? ಬಯೋಮ್ ಅಂತ ಕರಿತೀವಿ. ಈ ಬಯೋಮನ್ನು ನಾವು 2 ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ. ಆ ಭೌಗೋಳಿಕ ಅಂಶಗಳ ಆಧಾರದ ಮೇಲೆ, ಅಲ್ಲಿನ ವಾತಾವರಣದ ಆಧಾರದ ಮೇಲೆ 2 ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ. ಒಂದು ಸಿಂಪಲ್ ಟೆರೆಸ್ಟ್ರಿಯಲ್ ಬಯೋಮ್, ಟೆರೆಸ್ಟ್ರಿಯಲ್ ಬಯೋಮ್ ಅಂತ. ಇನ್ನೊಂದು ಅಕ್ವಾಟಿಕ್ ಬಯೋಮ್, ಅಕ್ವಾಟಿಕ್ ಬಯೋಮ್. ಏನಿಲ್ಲ, ಸಿಂಪಲ್ ಟೆರೆಸ್ಟ್ರಿಯಲ್ ಅಂದರೆ ಭೂ ಬಯೋಮ್ ಅಂತ, ಭೂ ಬಯೋಮ್. ಅಕ್ವಾಟಿಕ್ ಅಂದರೆ ಜಲ ಬಯೋಮ್ ಅಂತ, ಜಲ ಬಯೋಮ್. ಭೂ ಬಯೋಮ್ ಮತ್ತು ಜಲ ಬಯೋಮ್. ಈ ಭೂ ಬಯೋಮಲ್ಲಿ ಮತ್ತೆ ನಾವು ಅನೇಕ ವರ್ಗೀಕರಣಗಳನ್ನು ಮಾಡ್ಕೋತೀವಿ. ಸಿಂಪಲ್ ಹೇಗೆ ಅಂದರೆ ಎವರ್ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣದ ಕಾಡುಗಳು. ನೆಕ್ಸ್ಟ್ ಉದುರೆಲೆ ಕಾಡುಗಳು, ಡೆಸಿಡಿಯಸ್ ಫಾರೆಸ್ಟ್. ನೆಕ್ಸ್ಟ್ ಡೆಸರ್ಟ್ಸ್. ನೆಕ್ಸ್ಟ್ ಗ್ರಾಸ್ಲ್ಯಾಂಡ್ಸ್. ನೆಕ್ಸ್ಟ್ ಟೈಗಾ. ನೆಕ್ಸ್ಟ್ ಥಂಡ್ರಾ. ನೋಡಿ, ಈ ಥರ ಭೂ ಬಯೋಮನ್ನು ಅನೇಕ ವಿಧಗಳಲ್ಲಿ ವರ್ಗೀಕರಣ ಮಾಡ್ಕೊಂಡು ಹೋಗ್ತೀವಿ ನಾವು. ಕ್ಲಿಯರ್? ನಿತ್ಯ ಹರಿದ್ವರ್ಣದ ಕಾಡುಗಳು, ಅಲ್ಲಿನ ವಾತಾವರಣ ಹೇಗಿದೆ, ಅಲ್ಲಿನ ಭೌಗೋಳಿಕ ಅಂಶಗಳು ಹೇಗಿದೆ, ಅಲ್ಲಿ ಯಾಕೆ ಸದಾ ಸಸ್ಯಗಳು ಹಸಿರಾಗಿರುತ್ತೆ. ಡೆಸಿಡಿಯಸ್ ಫಾರೆಸ್ಟ್, ಇಲ್ಲಿ ಯಾಕೆ ಸಸ್ಯಗಳು ಯಾವಾಗಲೂ ಒಂದು ಸತಿ ಹಸಿರಾಗಿರುತ್ತೆ, ಆಮೇಲೆ ಮತ್ತೆ ತನಕ ಎಲೆಗಳನ್ನು ಉದುರಿಸ್ಕೊಳ್ಳುತ್ತೆ, ಮತ್ತೆ ಹೇಗೆ ಚಿಗುರಿಸ್ಕೊಳ್ಳುತ್ತೆ. ಗ್ರಾಸ್ಲ್ಯಾಂಡ್ಸು, ಇಲ್ಲಿ ಯಾಕೆ ಹುಲ್ಲುಗಾವಲುಗಳಿದೆ, ದೊಡ್ಡ ದೊಡ್ಡ ಸಸ್ಯಗಳು ಯಾಕಿಲ್ಲ. ಇವುಗಳಲ್ಲಿ ಅತ್ಯಂತ ದೊಡ್ಡ ಬಯೋಮ್ ಯಾವುದು? ಥಂಡ್ರಾನ, ಟೈಗಾನ, ಡೆಸರ್ಟಾ? ಕ್ಲಿಯರ್? ಇವೆಲ್ಲ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ. ನೀರಿನ ಪ್ರಮಾಣ ಎಷ್ಟು, ಅಲ್ಲಿ ಸಸ್ಯಗಳು ಹೇಗಿದಾವ, ಯಾವ್ಯಾವ ಸಸ್ಯಗಳದಾವ, ಅಲ್ಲಿ ಟ್ರಾನ್ಸ್ಪಿರೇಷನ್ ಬಾಷ್ಪೀಕರಣ ಹೇಗಿದೆ, ಆವೀಕರಣ ಹೇಗಿದೆ, ಅಗಲವಾದ ಎಲೆ ಸಸ್ಯಗಳು ಎಲ್ಲಿ ಕಂಡು ಬರುತ್ತೆ, ಅವೆಲ್ಲವೂ ಕೂಡ ಯಾವ ಭೂ ಬಯೋಮ್. ನೋಡಿ, ಭೂ ಬಯೋಮ್ ಅಂದರೆ ಇಷ್ಟೆಲ್ಲ ಹೊಗಳ್ತಾ ಇದ್ದೀನಿ. ನಮ್ಮ ಭೂಮಿ ಮೇಲೆ 30% ಇರ್ತಕ್ಕಂಥ ಬಯೋಮ್ ಮಾತ್ರ ಭೂ ಬಯೋಮ್. 70% ಯಾವ ಬಯೋಮ್ ಇದೆ ಅಂದರೆ ದಟ್ ಈಸ್ ದ ಅಕ್ವಾಟಿಕ್ ಬಯೋಮ್ ಇದೆ, ಜಲ ಬಯೋಮ್ ಇದೆ. ಈ ಜಲ ಬಯೋಮಲ್ಲಿ ಆ ನೀರಿನಲ್ಲಿ ಬೆಳಕು ಹೋಗುವ ಆಧಾರ ದಟ್ ಈಸ್ ಎಫೋಟಿಕ್, ಬೆಳಕು ಹೋಗಲ್ಲ ಡಿಸ್ಫೋಟಿಕ್. ನೀರಿನ ಮೇಲೆ ಕೀಟಗಳು ತೇಲ್ತಾ ಇದೆ, ಸಸ್ಯಗಳು ತೇಲ್ತಾ ಇದೆ, ಫ್ಲಾಂಕ್ಟನ್ಸ್, ಬೆಂತಾಸ್, ನೆಕ್ಟಾನ್ಸ್. ಏನಿದು ಬೆಂತಾನ್ಸ್ ಅಂದರೆ ಏನು, ನೆಕ್ಟಾನ್ಸ್ ಅಂದರೆ ಏನು, ಇವೆಲ್ಲವನ್ನ ಕೂಡ ಈ ಬಯೋಮ್ಗಳನ್ನು ಮುಂದಿನ ಕ್ಲಾಸಸ್ಗಳಲ್ಲಿ ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, HSTR, GPSTR, PSTR ಈಗಂತೂ EVS ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ ಬರುತ್ತೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಬರುತ್ತೆ, ನೋಡ್ಕೊಳ್ಳಿ. PC ಕೋರ್ಸು ಕೂಡ ಲಾಂಚ್ ಆಗುತ್ತೆ, ನೋಡ್ಕೊಳ್ಳಿ. ಆದಷ್ಟು ಕೋರ್ಸಿಗೆ ಲಾಂಚ್ ಮಾಡಿ. ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಕ್ಲಾಸಸ್ಗಳನ್ನು ಕೊಡ್ತೀವಿ. ಕ್ಲಿಯರ್? ಕೊಡ್ತೀವಿ. ನಮ್ಮ ನಂಬಿ ನೀವು ಜಾಯ್ನ್ ಆಗಿ, ನಿಮ್ಮ ಸ್ನೇಹಿತರನ್ನು ಜಾಯ್ನ್ ಮಾಡಿ. ನಾವೇನು ಡೈರೆಕ್ಟಾಗಿ ಬರ್ತಾ ಇಲ್ಲ, ನಾವೀಗ 16-15 ವರ್ಷ ಕೆಲಸ ಮಾಡಿಸಿದ್ದೀವಿ. ಸಾವಿರಾರು ಹುಡುಗರನ್ನು ಪೊಲೀಸ್ ಮಾಡಿದ್ದೀವಿ. ಆ ಮಾಡಿರ್ತಕ್ಕಂಥ ಸ್ಕಿಲ್ ನಮ್ಮಲ್ಲಿದೆ. ಮತ್ತು ವಿಶೇಷವಾಗಿ ಈ ಭಾರತದ ಮಣ್ಣಲ್ಲಿರೋ ಶಕ್ತಿ ನಮ್ಮನ್ನು ಸಪೋರ್ಟ್ ಮಾಡುತ್ತೆ. ಜಾಯ್ನ್ ಆಗಿ. ಎಲ್ಲರಿಗೂ ನಮಸ್ಕಾರ.